energetic and enthusiastic students and future chemistry toppers. ಹೇಗಿದ್ರಾ ಎಲ್ಲರೂ? Welcome you all to PW Kannada 9th and 10th channel and to the batch 𝐊𝐀𝐍𝐍𝐃. We are in the structure of atom lesson lecture number 4. ನಾವಿಲ್ಲಿ ಏನು ಕಲ್ತಿದ್ವಿ ಪ್ರೀವಿಯಸ್ ಕ್ಲಾಸ್ನಲ್ಲಿ ಅಂತ ಹೇಳೋದನ್ನ ಕೆಲವೊಂದು ಎಕ್ಸಾಂಪಲ್ಸ್ ಥ್ರೂ ರಿಕಾಲ್ ಮಾಡೋಣ. So I would give you an example of water, H2O. And if I ask you, ನಾನು ನಿಮ್ಮ ಹತ್ರ ಕೇಳೋದಾದ್ರೆ, what is the valency of oxygen ಅಂತ ಹೇಳಿ ಕೇಳಿದ್ರೆ ಏನು ಆನ್ಸರ್ ಮಾಡ್ತೀರಾ? So I'll wait for maybe 30 seconds and then you can guess the answer and then you can produce the answer maybe through comments or you can just recall it in your mind. Tick tick 1, tick tick 2, tick tick 3, tick tick 4 and your answer is? Madam, it is very easy. 2. Good. If you have guessed it as 2, you're really doing good because oxygen ಎರಡು hydrogen ಜೊತೆ combined ಆಗಿದೆ. Valency of oxygen is 2. Good. So valency is the combining capacity of a given element to complete the octet configuration or the electronic configuration of nearest noble gaseous elements. ಇದೇ ಕ್ವೆಶ್ಚನ್ ತಿರ್ಗಾ ಕೇಳ್ತೀನಿ. ವಾಟ್ ಇಸ್ ದ ವ್ಯಾಲೆನ್ಸಿ ಆಫ್ ಹೈಡ್ರೋಜನ್ ಇನ್ ವಾಟರ್? ಅವಾಗ ನೀವೇನ್ ಮಾಡಬೇಕು, ಪ್ರತಿ ಹೈಡ್ರೋಜನ್, ಎರಡು ಹೈಡ್ರೋಜನ್ ಎಷ್ಟು ಆಕ್ಸಿಜನ್ ಆಟಮ್ಸ್ ಜೊತೆ ಕಂಬೈಂಡ್ ಆಗಿದೆ, ಅಲ್ಲಿ ಯಾವುದೇ ನಂಬರ್ ಇಲ್ಲ ಅಂತ ಹೇಳಿದ್ರೆ 1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ, ಹೌದಾ? ಸೊ 1 ಆಕ್ಸಿಜನ್ ಜೊತೆ ಮೇಡಮ್ ಅಂತ ಹೇಳಿ ನೀವು ಆನ್ಸರ್ ಮಾಡೋದಾದ್ರೆ ದ ವ್ಯಾಲೆನ್ಸಿ ಆಫ್ ಹೈಡ್ರೋಜನ್ ವಿಲ್ ಬಿ ಈಕ್ವಲ್ ಟು ಎಷ್ಟಾಗಬೇಕು? 1. ಎಸ್. ಈಗ ನಾನು ಇನ್ನೊಂದು ಕಂಪೌಂಡ್ ಕೊಡ್ತೀನಿ, ಅಮೋನಿಯಾ NH3. ಇದರಲ್ಲಿ ವಾಟ್ ಇಸ್ ದ ವ್ಯಾಲೆನ್ಸಿ ಆಫ್ ನೈಟ್ರೋಜನ್ ಅಂತ ಹೇಳಿ ಕೇಳಿದ್ರೆ ನೀವೇನ್ ಮಾಡಬೇಕು, ಎಷ್ಟು ಹೈಡ್ರೋಜನ್ ನೈಟ್ರೋಜನ್ ಜೊತೆ ಕಂಬೈಂಡ್ ಆಗಿದೆ? ಸೊ ಇಟ್ ಇಸ್ 3. ಸೊ ವ್ಯಾಲೆನ್ಸಿ ಆಫ್ ನೈಟ್ರೋಜನ್ ಇಸ್ 3. ಹೈಡ್ರೋಜನ್ ಎಷ್ಟು ನೈಟ್ರೋಜನ್ ಜೊತೆ ಕಂಬೈಂಡ್ ಆಗಿದೆ? 3 ಹೈಡ್ರೋಜನ್ಗಳು ಕೂಡ ಒಂದೇ ಒಂದು ನೈಟ್ರೋಜನ್ ಜೊತೆ ಕಂಬೈಂಡ್ ಆಗಿರೋದ್ರಿಂದ ಈ ಕಂಪೌಂಡ್ ನಲ್ಲಿ ಹೈಡ್ರೋಜನ್ ಕಂಬೈನಿಂಗ್ ಕೆಪಾಸಿಟೀಸ್ 1. ಅದೇ ತರ ಇಫ್ ಐ ಆಸ್ಕ್ ಯು ದಿಸ್ ಕಂಪೌಂಡ್ PCl5 ಫಾಸ್ಫರಸ್ ಪೆಂಟಾಕ್ಲೋರೈಡ್ ಅಥವಾ P2O5 ಫಾಸ್ಫರಸ್ ಪೆಂಟಾ ಆಕ್ಸೈಡ್. ಸೊ ಈ ಕಂಪೌಂಡ್ಸ್ ನಲ್ಲಿ ನನಗೆ ಹೇಳಿ, ವಾಟ್ ಇಸ್ ದ ಕಂಬೈನಿಂಗ್ ಕೆಪಾಸಿಟಿ ಆಫ್ ಫಾಸ್ಫರಸ್? ಫಾಸ್ಫರಸ್ ಕಂಬೈನ್ಡ್ ವಿತ್ 5 ಕ್ಲೋರಿನ್ ಮೇಡಮ್. ಸೊ ಕಂಬೈನಿಂಗ್ ಕೆಪಾಸಿಟಿ ಆಫ್ ಫಾಸ್ಫರಸ್ ಶುಡ್ ಬಿ ಎಷ್ಟಾಗಬೇಕು? 5 ಅಂತ ಹೇಳಿ ನೀವು ನನಗೆ ಹೇಳ್ತೀರಾ, ಕರೆಕ್ಟಾ? ಅದೇ ತರ ಫಾಸ್ಫರಸ್ ಪೆಂಟಾಕ್ಲೋರೈಡ್ ನಲ್ಲಿ 5 ಕ್ಲೋರಿನ್ಗಳು ಒಂದೇ ಒಂದು ಫಾಸ್ಫರಸ್ ಜೊತೆ ಕಂಬೈಂಡ್ ಆಗಿದೆ. ಹಾಗಾದ್ರೆ 5 ಕ್ಲೋರಿನಿಗೂ ಕೂಡ ಕಂಬೈನಿಂಗ್ ಕೆಪಾಸಿಟಿ ಎಷ್ಟು? 1. ಇಟ್ ಇಸ್ ಜಸ್ಟ್ 1. ನೌ ಲೆಟ್ಸ್ ಲುಕ್ ಇನ್ ಟು ದಿಸ್ ಎಕ್ಸಾಂಪಲ್ ಆಫ್ P2O5. ಸೊ ಈ ಫಾರ್ಮುಲಾದಲ್ಲಿ ಫಾಸ್ಫರಸ್ ಇದು ವ್ಯಾಲೆನ್ಸಿ ಎಷ್ಟು ಅಂತ ಹೇಳಿ ಕೇಳಿದ್ರೆ ನೀವೇನ್ ಮಾಡ್ತೀರಾ, ಈ ಒಂದು 5 ಅಂತ ಹೇಳೋ ನಂಬರಿಗೆ ಹೋಗ್ತೀರಾ. ದೇರ್ ಆರ್ 5 ಆಕ್ಸಿಜನ್. ಸೊ ಫಾಸ್ಫರಸ್ ಹ್ಯಾಸ್ ದಿ ಕಂಬೈನಿಂಗ್ ಕೆಪಾಸಿಟಿ ಆಫ್ 5. ಆದ್ರೆ ಆಕ್ಸಿಜನ್ ವ್ಯಾಲೆನ್ಸಿ ತಿರ್ಗಾ ಕೇಳಿದ್ರೆ ನೀವೇನ್ ಮಾಡ್ತೀರಾ? 2 ಅಂತ ಹೇಳ್ತೀರಾ, ಬಿಕಾಸ್ ದೇರ್ ಆರ್ 2 ಫಾಸ್ಫರಸ್ ಹಿಯರ್. ಸೊ ಆಕ್ಸಿಜನ್ 5 ಆಕ್ಸಿಜನ್ಗಳು ಕೂಡ 2 ಫಾಸ್ಫರಸ್ ಜೊತೆ ಕಂಬೈಂಡ್ ಆಗಿರೋದ್ರಿಂದ ದ ವ್ಯಾಲೆನ್ಸಿ ಆಫ್ ಆಕ್ಸಿಜನ್ ಇಸ್ 2 ಅಂಡ್ ದ ವ್ಯಾಲೆನ್ಸಿ ಆಫ್ ಫಾಸ್ಫರಸ್ ಇಸ್ 5. ಇದು ನಿಮ್ಮ 9th ಸ್ಟ್ಯಾಂಡರ್ಡ್ ಕಾನ್ಸೆಪ್ಟಿಗೆ ಅಷ್ಟೇ ಲಿಮಿಟೆಡ್ ಆಗಿರುತ್ತೆ. ಬಟ್ ಆಸ್ ಯು ಲರ್ನ್ ಫರ್ದರ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳೋ ಒಂದು ಹೊಸ ಕಾನ್ಸೆಪ್ಟ್ನ ಕಲಿತೀರಾ. ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳುವಂಥದ್ದು ಫಿಕ್ಸ್ಡ್ ಅಲ್ಲ, ಒಂದೇ ನಂಬರ್ ಅಲ್ಲ, ಡಿಫ್ರೆಂಟ್ ನಂಬರ್ಸ್ಗಳಿರುತ್ತೆ ಒಂದು ಮಾಲಿಕ್ಯೂಲ್ಸ್ಗೆ. ಇನ್ ಆರ್ಡರ್ ಟು ಗೆಟ್ ದ ಸ್ಟೆಬಿಲಿಟಿ, ಇನ್ ಆರ್ಡರ್ ಟು ಅಟೈನ್ ದ ಸ್ಟೆಬಿಲಿಟಿ, ಇಟ್ ಮೈಟ್ ಲೂಸ್ ಮಲ್ಟಿಪಲ್ ಟೈಮ್ಸ್ ದಿ electrons, it might gain multiple times the electrons. So oxidation state is very different from valency. Through oxidation state you can define the formulas of different compounds or combining capacity of different elements more thoroughly, not only with valency. ಆಯ್ತಾ? ಅದನ್ನ ನೀವು ಹೈಯರ್ ಕ್ಲಾಸಸ್ ನಲ್ಲಿ ಕಲಿತಾ ಹೋಗ್ತೀರಾ. ಸೊ ವಾಟ್ ಇಸ್ ದೇರ್ ಟುಡೇ ಟು ಲರ್ನ್ ಅಂತ ಹೇಳಿ ಕೇಳಿದ್ರೆ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಐಸೋಟೋಪ್ ಮತ್ತೆ ಐಸೋಬಾರ್. ಇನ್ನೂ ಕೂಡ ಇದೆ ಐಸೋಕೋರ್, ಈಕ್ವಲ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇರುವಂತಹ ಕೆಲವೊಂದು ಕಂಪೌಂಡ್ಸ್ಗಳು. ಅದ್ರ ಬಗ್ಗೆ ನಮಗೆ ಇವಾಗಿನ ಸದ್ಯದ ಮಟ್ಟಿಗೆ ಬೇಡ, ಬಟ್ ವೆನ್ ಯು ಫೋಕಸ್ ಆನ್ JEE NEET ಫಾರ್ ಯೋರ್ ಹೈಯರ್ ಕ್ಲಾಸಸ್ ಯು ವಿಲ್ ಲರ್ನ್ ದೇರ್. ಹಾಗಾದ್ರೆ ಐಸೋಟೋಪ್ ಅಂತ ಐಸೋಬಾರ್ ಅಂತ ಹೇಳೋ ವರ್ಡ್ಸ್ನ ಕಲಿಯೋಕ್ಕೂ ಮುಂಚೆ ಲೆಟ್ಸ್ ರಿಕಾಲ್ ದ ವರ್ಡ್ ಅಟಾಮಿಕ್ ನಂಬರ್. ಸೊ ವಿ ಹ್ಯಾವ್ ಲರ್ನ್ಡ್ ಇಟ್ ಇನ್ ಅ ಪ್ರೀವಿಯಸ್ ಕ್ಲಾಸ್ ದ್ಯಾಟ್ ಒಂದು ಆಟಮ್ ಒಳಗಡೆ, ಸೇ ಫಾರ್ ಎಕ್ಸಾಂಪಲ್ ಕಾರ್ಬನ್ ಆಟಮ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ. ಯಾರು ಹೇಳಿದ್ರು ಇದನ್ನ? Rutherford. So Rutherford is a scientist who coined the word nucleus, correct? So nucleus Rutherford ಏನು ಹೇಳ್ತಾರೆ? The positively charged mass is concentrated in the center ಅಂತ ಹೇಳ್ತಾರೆ. ಯಾರು? ನಮ್ಮ ಡಿಯರ್ ಮೋಸ್ಟ್ Rutherford. ಸೊ ಅದೇ ತರ Rutherford ಹೇಳ್ತಾರೆ, ಈ ಪಾಸಿಟಿವ್ಲಿ ಚಾರ್ಜ್ಡ್
ಸ್ಪೀಷಸ್ ಅನ್ನು ನಾವು ಪ್ರೋಟಾನ್ಸ್ ಅಂತ ಹೇಳಿ ಕರಿಬಹುದು. ಹೌದಾ? ಸೊ ಪ್ರೋಟಾನ್ಸ್ ಅಂತ ಹೇಳಿ ನೀವು ಅದನ್ನ ಅಡ್ರೆಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಪ್ರೋಟಾನ್ಸ್ಗಳು ನಮ್ಮ ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ. ಅದೇ ಥರ ಶಾಡ್ವಿಕ್ ಹೇಳ್ತಾರೆ ನ್ಯೂಟ್ರಾನ್ಸ್ಗಳು ಕೂಡ ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ. ಸೊ ಅಟಾಮಿಕ್ ನಂಬರ್ ಅಂತ ಹೇಳಿ ಬಂದಾಗ ವಿ ವಿಲ್ ಕನ್ಸಿಡರ್ ಅ ನ್ಯೂಟ್ರಲ್ ಆಟಮ್. ಅಲ್ಲಿ ಪ್ರೋಟಾನ್ಸ್ ಶುಡ್ ಬಿ ಈಕ್ವಲ್ ಟು ಇಲೆಕ್ಟ್ರಾನ್ಸ್. ಪ್ರೋಟಾನ್ಸ್ ಏನಾಗಿರಬೇಕು? ಇಲೆಕ್ಟ್ರಾನ್ಸ್ ಇದು ವ್ಯಾಲ್ಯೂಸ್ಗೆ ಈಕ್ವಲ್ ಆಗಿರಬೇಕು ನ್ಯೂಟ್ರಲ್ ಆಟಮ್ನಲ್ಲಿ. ಸೊ ಓನ್ಲಿ ದ ಪ್ರೋಟಾನ್ ನಂಬರ್ ಅನ್ನು ನಾವು ಏನಂತ ಹೇಳಿ ಕನ್ಸಿಡರ್ ಮಾಡ್ಬೋದು? ಅಟಾಮಿಕ್ ನಂಬರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಸೊ ಆ ಅಟಾಮಿಕ್ ನಂಬರನ್ನು ಇನ್ ಜನರಲ್ ಝೆಡ್ ಅಂತ ಹೇಳಿ ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಅಟಾಮಿಕ್ ಮಾಸ್ ನಂಬರ್ ಇಟ್ ಇಸ್ ದ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್. ಅದನ್ನ ಎ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀನಿ. ಎಲಿಮೆಂಟ್ ಇಲ್ಲಿ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದೀನಿ ಕಾರ್ಬನ್ ಅಂತ ಹೇಳಿ, ಸೊ ಕಾರ್ಬನ್. ಅದರ್ವೈಸ್ ಇಫ್ ಐ ಆಮ್ ನಾಟ್ ರೈಟಿಂಗ್ ಎನ್ ಎಲಿಮೆಂಟ್ ಸ್ಪೆಸಿಫಿಕಲಿ, ಜನರಲ್ ಆಗಿ ಬರೀಬೇಕು ಅಂತ ಹೇಳಿದ್ರೆ ಐ ವಿಲ್ ರೈಟ್ ಇಟ್ ಆಸ್ ಎಕ್ಸ್. ಸೊ ವಾಟ್ ಇಸ್ ಎ ಇನ್ ಎಕ್ಸ್? ಅಟಾಮಿಕ್ ಮಾಸ್ ನಂಬರ್. ವಾಟ್ ಇಸ್ ಮಾಸ್ ನಂಬರ್? ದ ಮಾಸ್ ಆಫ್ ಮಾಸ್ ಯಾಕೆ ಬರುತ್ತೆ ಒಂದು ಆಟಮ್ ಒಳಗಡೆ? ಇಟ್ ಇಸ್ ಡ್ಯೂ ಟು ದ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್. ಹಾಗಾಗಿ ಇದ್ರದ್ದು ಟೋಟಲ್ ಸಮ್ಮನ್ನೇ ನಾನು ಎ ಅಂತ ಹೇಳಿ ಬರೆಯುವಂಥದ್ದು. ಮೇ ಬಿ ಇಲ್ಲಿ ನ್ಯೂಟ್ರಾನ್ಸ್ ಅಂತ ಹೇಳಿ ಬರ್ದಿದ್ದು ನಿಮಗೆ ಕ್ಲಿಯರ್ ಆಗಿ ಕಾಣಲಿಲ್ಲ ಅಂತ ಹೇಳಿದ್ರೆ ಐ ವುಡ್ ಜಸ್ಟ್ ಗಿವ್ ಯು ಒನ್ ನಾನ್ ಓವರ್ಲ್ಯಾಪ್ಡ್ ಅಥವಾ ನಾನ್ ಫಿಲ್ಡ್ ಕಲರ್ಡ್ ಸರ್ಕಲ್ ಅಂಡ್ ಬರಿತೀನಿ ಇಲ್ಲಿ ಪ್ರೋಟಾನ್ಸ್. ಕ್ಲಿಯರಾ? ನ್ಯೂಟ್ರಾನ್ಸ್ ಇದನ್ನೇ ನಾವು ಎ ಅಂತ ಹೇಳಿ ಕರೆಯುವಂಥದ್ದು. ಹೌದಾ? ಪ್ರೋಟಾನ್ಸ್ ಇದು ಕೌಂಟನ್ನು ಮಾತ್ರ ಏನಂತ ಹೇಳಿ ಕರಿತೀರಾ? ಅಟಾಮಿಕ್ ನಂಬರ್ ಅಂತ ಹೇಳಿ ಕರಿತೀರಾ. ಆಟಮ್ ನ್ಯೂಟ್ರಲ್ ಆಗಿದ್ರೆ ಅಟಾಮಿಕ್ ನಂಬರ್ ಅಥವಾ ಪ್ರೋಟಾನ್ ನಂಬರ್ನ ಯಾವುದಕ್ಕೆ ಈಕ್ವೇಟ್ ಮಾಡ್ತೀರಾ ನೀವು? ಇಲೆಕ್ಟ್ರಾನ್ಸ್ಗೆ ಈಕ್ವೇಟ್ ಮಾಡ್ತೀರಾ. ಅದನ್ನ ಜನರಲ್ ಆಗಿ ಅಟಾಮಿಕ್ ನಂಬರ್ನ ಜನರಲ್ ಆಗಿ ಝೆಡ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀರಾ. ಮಾಸ್ ನಂಬರ್ ಅನ್ನ ಎ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀರಾ. ಆಲ್ ಸೆಟ್. ಈಗ all atoms of an element have the same atomic number Z. All atoms of an element. ಅರ್ಥ ಏನು? ಇಫ್ ಯು ಇಮ್ಯಾಜಿನ್ ಅ ಚಾಕ್ಲೇಟ್ ಬಾಕ್ಸ್. ಇವಾಗ ಯಾವುದೋ ಒಂದು ಬ್ರ್ಯಾಂಡ್, ನಿಮಗೆ ಇಷ್ಟ ಇರುವ ಬ್ರ್ಯಾಂಡ್ ಇದು ಒಂದು ಚಾಕ್ಲೇಟ್ ಬಾಕ್ಸನ್ನು ನಾನು ಈ ಒಂದು ವೆಸಲಿಗೆ ಹಾಕಿಡ್ತೀನಿ. ಸೊ ಆಲ್ ದ ಚಾಕ್ಲೇಟ್ಸ್ ರೆಪ್ರೆಸೆಂಟ್ಸ್ ಹಿಯರ್ ಆಟಮ್. ಆಟಮ್ ಆಫ್ ವಿಚ್ ಎಲಿಮೆಂಟ್? ಈ ಚಾಕ್ಲೇಟ್ಸ್ಗಳು, ಪ್ರತಿ ಚಾಕ್ಲೇಟ್ಸ್ಗಳು ಈಗ ಯಾವುದಕ್ಕೆ ರೆಪ್ರೆಸೆಂಟ್ ಮಾಡೋಣ? ಆಟಮಿಗೆ ರೆಪ್ರೆಸೆಂಟ್ ಮಾಡೋಣ. ಆಟಮಿಗೆ ಹೋಲಿಕೆ ಮಾಡ್ಕೊಳ್ಳೋಣ. ಕಲೆಕ್ಷನ್ ಆಫ್ ಸೇಮ್ ಮಾಸ್ ಆಟಮ್ಸ್ ಅಥವಾ ಸೇಮ್ ಸೈಜ್ ಅಥವಾ ಸೇಮ್ ಮಾಸ್ ಇರುವಂತಹ ಆಟಮ್ಸ್ ಅನ್ನ ನಾವು ಎಲಿಮೆಂಟ್ ಅಂತ ಹೇಳಿ ಕರಿಬಹುದಾ? ಸೊ ಇಫ್ ಐ ಕಾಲ್ ದಿಸ್ ಎಂಟೈರ್ ಗ್ರೂಪ್ ಆಫ್ ಆಟಮ್ ಆಸ್ ಕಾರ್ಬನ್ ಎಲಿಮೆಂಟ್, ದೆನ್ ಇನ್ಸೈಡ್ ದ ಕಾರ್ಬನ್ ಎಲಿಮೆಂಟ್ ಪ್ರತಿ ಆಟಮ್ಸ್ಗಳಿಗೆ ಏನಿದೆ ಅದರ ವ್ಯಾಲ್ಯೂ ಆಫ್ ಝೆಡ್ ಈಕ್ವಲ್ ಇರಬೇಕಾ? ವಾಟ್ ಇಸ್ ವ್ಯಾಲ್ಯೂ ಆಫ್ ಝೆಡ್? Atomic number. If I say all these chocolates are carbon chocolates or carbon atoms, then avugaldu taste same irbek tane. So if it belongs to one particular brand, then their taste should be same, size should be same. Atra ideal agi irbeku. So ಇಲ್ಲಿ ಏನು ಮಾಡೋಣ? ಪ್ರತಿ ಸಣ್ಣ 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 ಸ್ಪೀಷಸ್ ಅನ್ನ ನಾನು ಆಟಮ್ಸ್ ಅಂತ ಹೇಳಿ ಕರೆದ್ರೆ ಆ ಆಟಮ್ ಒಳಗಡೆ ಇರುವ ಪ್ರೋಟಾನ್ ಈಕ್ವಲ್ ಇರಬೇಕು. ಪ್ರೋಟಾನ್ ಚೇಂಜ್ ಆದ್ರೆ ಏನಾಯ್ತು? ಒಂದು ಆಟಮ್ ಕಾರ್ಬನ್ ಆಗುತ್ತೆ, ಇನ್ನೊಂದು ಆಟಮ್ ನೈಟ್ರೋಜನ್ ಆಗುತ್ತೆ, ಇನ್ನೊಂದು ಆಟಮ್ ಆಕ್ಸಿಜನ್ ಆಗುತ್ತೆ. ಹಾಗಾಗ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಬಿಕಾಸ್ ಆಲ್ ದಿ ಆಟಮ್ ರೆಪ್ರೆಸೆಂಟ್ಸ್ ವಿಚ್ ಎಲಿಮೆಂಟ್ ಹಿಯರ್? ಕಾರ್ಬನ್ ಎಲಿಮೆಂಟ್. ಸೊ ನಾವಿವಾಗ ಏನು ಹೇಳ್ಬೋದು? ಪ್ರತಿ ಆಟಮ್ನಲ್ಲೂ ದ ವ್ಯಾಲ್ಯೂ ಆಫ್ ಝೆಡ್ ಇಸ್ ಸೇಮ್. ಅಟಾಮಿಕ್ ನಂಬರ್ ಅಥವಾ ಪ್ರೋಟಾನ್ ನಂಬರ್ ಏನಿರಬೇಕು? ಈಕ್ವಲ್ ಇರಬೇಕು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಕರೆಕ್ಟಾ? ಸೊ ಈ ಸೆಕೆಂಡ್ ಪಾಯಿಂಟ್ ನಲ್ಲಿರುವಂತಹ ಥರ್ಡ್ ಪಾಯಿಂಟ್, ಆಲ್ ಆಟಮ್ಸ್ ಆಫ್ ಎನ್ ಎಲಿಮೆಂಟ್ ಹ್ಯಾವ್ ದ ಸೇಮ್ ಅಟಾಮಿಕ್ ನಂಬರ್ ಝೆಡ್ ಅಂತ ನಾವು ಏನು ಬರೀತೀವಿ, ದಟ್ ಶುಡ್ ಬಿ ಟ್ರೂ. ಗಾಟ್ ಇಟ್. ಬಟ್ ಇಟ್ ಇಸ್ ಫೌಂಡ್ ದಟ್ ಎಲ್ಲ ಆಟಮ್ಸ್ನಲ್ಲೂ ಝೆಡ್ ಸೇಮ್ ಇರುತ್ತೆ. ಆದರೆ ಯಾವುದೋ ಒಂದು ಡಿಫ್ರೆಂಟ್ ಇದೆ. ಏನದು? ಮಾಸ್ ನಂಬರ್, ತೂಕ ಸ್ವಲ್ಪ ಜಾಸ್ತಿ ಇದೆ ಕೆಲವೊಂದಕ್ಕೆ ಬೇರೆ ವ್ಯಾಲ್ಯೂಸ್ ಆಫ್ ತೂಕಗಳಿದೆ, ಏರುಪೇರಿದೆ ಅದರಲ್ಲಿ. ಸಮ್ ಅನ್ಬ್ಯಾಲೆನ್ಸ್ಡ್ ವೇ ಆಫ್ ವೆಯ್ಟ್ ಇರುತ್ತೆ ಅಂತ ಹೇಳ್ತಾರೆ ಅವರು. ಚೆಕ್ ಮಾಡೋಣ. ಸೇ ದಟ್ ದಿಸ್ ಇಸ್ ಆಟಮ್ ಆಫ್ ಕಾರ್ಬನ್ 1, ದಿಸ್ ಇಸ್ ಆಟಮ್ ಆಫ್ ಕಾರ್ಬನ್ 2, ದಿಸ್ ಇಸ್ ಆಟಮ್ ಆಫ್ ಕಾರ್ಬನ್ 3. ಆಯ್ತಾ? ಕಾರ್ಬನ್ 1ಗೆ ಮಾಸ್ ಬಂದು 12 ಇದ್ರೆ ಕಾರ್ಬನ್ 12ಗೆ ಮಾಸ್ ಬಂದು 13 ಇದೆ, ಇನ್ನೊಂದು ಕಾರ್ಬನ್ ಆಟಮ್ಗೆ ಮಾಸ್ ಬಂದು 14 ಇದೆ. ಸೊ ಎಲ್ಲವುಗಳು ಕೂಡ ಕಾರ್ಬನ್ ಆಟಮ್ಸ್ ಬಿಕಾಸ್ ದೇ ಆರ್ ಝೆಡ್ ವ್ಯಾಲ್ಯೂ, ಅಟಾಮಿಕ್ ನಂಬರ್ ವ್ಯಾಲ್ಯೂ ಅಥವಾ ಪ್ರೋಟಾನ್ ಇಸ್ ಸೇಮ್ ಬಟ್ ಮಾಸ್ ಇಸ್ ಡಿಫ್ರೆಂಟ್ ಅಂತ ಹೇಳಿದ್ರೆ ಅಲ್ಲಿ ಯಾವುದು ಡಿಫ್ರೆಂಟ್ ಆಯಿತು? ನ್ಯೂಟ್ರಾನ್ಸ್ ಡಿಫ್ರೆಂಟ್ ಆಯಿತು. ಸಚ್
atoms of the same element are called as isotope. Isotope ಅಂತ ಹೇಳಿದ್ರೆ ಏನು, ಸೇಮ್ ಆಟಮ್ಸ್ಗಳು ಸೇಮೇ ಇರುತ್ತೆ, ಆದರೆ ಯಾವುದು ಡಿಫ್ರೆಂಟ್ ಇರುತ್ತೆ, ಸೇಮ್ ಆಟಮ್ ಸೇಮ್ ಅಟಾಮಿಕ್ ನಂಬರ್. ಇಲ್ಲಿ ಅಟಾಮಿಕ್ ನಂಬರ್ನಲ್ಲೂ ಕೂಡ ಯಾವುದೇ ವ್ಯತ್ಯಾಸಗಳು ನೀವು ಕಾಣಲ್ಲ. ಬಟ್ ಯಾವುದು ಡಿಫ್ರೆಂಟ್ ಇರುತ್ತೆ, ಮಾಸ್ ನಂಬರ್ ಅಷ್ಟೇ ಅಲ್ಲಿ ಬೇರೆ ಇರುತ್ತೆ. ಸೊ ಮಾಸ್ ನಂಬರ್ ಮಾತ್ರ ಚೇಂಜ್ ಆಗಿರುತ್ತೆ, ಅಂಥವುಗಳನ್ನ ಐಸೋಟೋಪ್ಸ್ ಅಂತ ಹೇಳಿ ಕರಿತೀರಿ. ಸೊ ಅಟಾಮಿಕ್ ಮಾಸ್ ನಂಬರ್ ಅಂತ ಹೇಳಿದ್ರೆ ನಾನು ಹೇಳಿದ್ದೀನಿ, ಇಟ್ ಇಸ್ ದ ಸಮ್ ಆಫ್ ಪ್ರೋಟಾನ್ ಅಂಡ್ ನ್ಯೂಟ್ರಾನ್ ನಂಬರ್. ಸೊ ಅವ್ರು ಎಲ್ಲಿರ್ತಾರೆ, ನ್ಯೂಕ್ಲಿಯಸ್ ಅಲ್ಲಿ ಇರ್ತಾರೆ, ನ್ಯೂಕ್ಲಿಯಾನ್ಸ್ ಅಂತ ಹೇಳಿ ಕರೀತಾರೆ. Protons and neutrons are also called as nucleons. So coming to the main topic, isotope ಅಂತ ಹೇಳಿದಾಗ ಎಕ್ಸಾಂಪಲ್ ನೋಡಿ, chlorine 35 and chlorine 37. ಮಾಸ್ ವ್ಯಾಲ್ಯೂ ಅಷ್ಟೇ ಡಿಫ್ರೆಂಟ್ ಆಗಿದೆ, ಬಟ್ ಇಟ್ ಹ್ಯಾಸ್ ಸೇಮ್ ಅಟಾಮಿಕ್ ನಂಬರ್. ಸೊ ಅಗೇನ್ ಕಾರ್ಬನ್ 12 and ಕಾರ್ಬನ್ 14. ಹಾಗಾಗಿ ಈ ಎಲಿಮೆಂಟ್ಗಳನ್ನ ಅಥವಾ ಆಟಮ್ಗಳನ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಅವುಗಳ ಮಾಸ್ ನಂಬರ್ನ ಕರೆದೇ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಬಿಕಾಸ್ 12 is different than 14. ಯಾಕೆ 14 ಡಿಫ್ರೆಂಟ್, ಯಾಕೆ 12 ಡಿಫ್ರೆಂಟ್ ಕಂಡುಹಿಡಿಯೋಣ. ಸೊ ಕಾರ್ಬನ್ 12 and ಕಾರ್ಬನ್ 14, ಇಲ್ಲಿ ವ್ಯಾಲ್ಯೂ ಬಂದು 6 ಇರುತ್ತೆ, ಆಯ್ತಾ. ಈ 6 ಅಂತ ಹೇಳಿದ್ರೆ ಏನು, ಅಟಾಮಿಕ್ ನಂಬರ್. 6 ಅಂತ ಹೇಳಿದ್ರೆ ಅಟಾಮಿಕ್ ನಂಬರ್. ಆಲ್ ಸೆಟ್. ಈಗ ನಾನು ಕಾರ್ಬನ್ 14 ಅಂತ ಹೇಳಿ ಬರ್ದೆ ಇಲ್ಲಿ, ಅಂಡ್ ಕಾರ್ಬನ್ 12 ಅಂತ ಹೇಳಿ ಬರ್ದೆ. ಓಕೆ, ಸೊ ಈಗ ಮಾಸ್ ನಂಬರ್ 6, ಇಲ್ಲೂ ಕೂಡ 6, ಅಲ್ಲಿ ಯಾವುದೇ ತರದ ವೇರಿಯೇಷನ್ಸ್ ನೀವು ಕಾಣಲ್ಲ. ಬಟ್ ಯು ಸಿ ದ ಡಿಫರೆನ್ಸ್ ಇನ್ ಅಟಾಮಿಕ್ ನಂಬರ್. ವಾಟ್ ಇಸ್ ಎ ಇಯರ್, ಮಾಸ್ ನಂಬರ್. ವಾಟ್ ಇಸ್ ಮಾಸ್, ಪಿ ಪ್ಲಸ್ ಎನ್, ಪ್ರೋಟಾನ್ ಅಂಡ್ ನ್ಯೂಟ್ರಾನ್ ಕೌಂಟ್. ಇಲ್ಲೂ ಕೂಡ ಅದೇ ಫಾರ್ಮುಲಾ ಹಾಕ್ತೀನಿ, ಕರೆಕ್ಟ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಇಯರ್, 14. ಮಾಸ್ ನಂಬರ್ ಇಸ್ ಹಿಯರ್ 14. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಪಿ, 6, ಆಯ್ತಾ. ಪಿ ಅಂತ ಹೇಳಿದ್ರೆ ಏನು, ಪ್ರೋಟಾನ್ ಅಂತ ಹೇಳಿದ್ರೆ 6, ಎ ಅಂತ ಹೇಳಿದ್ರೆ ಮಾಸ್ ಅಂತ ಹೇಳಿದ್ರೆ ಪ್ರೋಟಾನ್ ಅಂಡ್ ನ್ಯೂಟ್ರಾನ್ ದ ಸಮ್ ವ್ಯಾಲ್ಯೂ ದಟ್ ಇಸ್ ಈಕ್ವಲ್ ಟು 14. ಸೊ 14 ಇಸ್ ಈಕ್ವಲ್ ಟು 6 ಪ್ಲಸ್ ಎನ್. ಹಾಗಾದ್ರೆ ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ ಎನ್ ಇದು ವ್ಯಾಲ್ಯೂ ಏನು, 14 ಮೈನಸ್ 6 ದಟ್ ಇಸ್ ಈಕ್ವಲ್ ಟು 18. ಸಾರಿ, 14 ಮೈನಸ್ 6 ಇಸ್ ಈಕ್ವಲ್ ಟು 8. 8 ನ್ಯೂಟ್ರಾನ್ಸ್ ಇದೆ ಎಲ್ಲಿ, ನಮ್ಮ ಕಾರ್ಬನ್ ಒಳಗಡೆ. ಎಷ್ಟು ಪ್ರೋಟಾನ್ಸ್ ಇದೆ ಇಲ್ಲಿ, ಪ್ರೋಟಾನ್ ವ್ಯಾಲ್ಯೂ ಎಷ್ಟಿದೆ, ಪಿ ಇಸ್ ಈಕ್ವಲ್ ಟು 6. ಓಕೆ, ಅದೇ ತರ ನ್ಯೂಟ್ರಾನ್ ಇಸ್ ಈಕ್ವಲ್ ಟು 8. ಹಾಗಾಗಿ ದ ಮಾಸ್ ಇಸ್ ಆಕ್ಚುಲಿ ಈಕ್ವಲ್ ಟು 14. ಅರ್ಥ ಆಯ್ತಾ. ಸೊ ಇಲ್ಲಿ ಏನ್ ಡಿಫ್ರೆನ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳಿದ್ನ ಫೈನಲ್ ಆಗಿ ಹೇಳ್ಕೊಡ್ತೀನಿ. ಬಟ್ ಈ ತರ ನೀವೇನ್ ಮಾಡ್ಬೋದು, ಅಲ್ಲಿ ಎಷ್ಟು ನ್ಯೂಟ್ರಾನ್ ಇದೆ ಅಂತ ಹೇಳಿ ಕಂಡುಹಿಡಿಬಹುದು. ಕಮಿಂಗ್ ಟು ದ ಸೆಕೆಂಡ್ ಎಕ್ಸಾಂಪಲ್, ಅಗೇನ್ ಕ್ಯಾಲ್ಕುಲೇಷನ್ಸ್ ಮಾಡೋಣ. What is the value of A here, 12 is equal to, what is the value of P, ಅಂತ ಹೇಳಿದ್ರೆ 6 ಪ್ಲಸ್ n. ಹಾಗೆ ಬರೀತೀರಾ. ನಾವು ಇವಾಗ 12 ಇಂದ ನೀವೇನ್ ಮಾಡ್ತೀರಾ, 6 ಅನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ, ಕರೆಕ್ಟಾ. 12 ಇಂದ 6 ಅನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ ಟು ಗೆಟ್ ದ ವ್ಯಾಲ್ಯೂ ಆಫ್ ವಾಟ್, n. ಸೊ ಇಟ್ಸ್ ಈಕ್ವಲ್ ಟು ಎಷ್ಟು, n is equal to 6. ಸೊ ಈ ಎಲಿಮೆಂಟ್ಸ್ ಅನ್ನ ಕನ್ಸಿಡರ್ ಮಾಡ್ತೀರಾ ಅಂತ ಹೇಳಿದ್ರೆ, ಇಫ್ ಯು ಕನ್ಸಿಡರ್ ದ ಸೆಕೆಂಡ್ ಆಟಮ್ ಆಫ್ ಕಾರ್ಬನ್, ಓಕೆ, ಕಾರ್ಬನ್ ಎಲಿಮೆಂಟ್ ಸೆಕೆಂಡ್ ಆಟಮ್ ಆಫ್ ಕಾರ್ಬನ್ ಅನ್ನ ಕನ್ಸಿಡರ್ ಮಾಡ್ತೀರಾ ಅಂತ ಹೇಳಿದ್ರೆ, ಪಿ ವ್ಯಾಲ್ಯೂ ಎಷ್ಟು, 6. ಎನ್ ವ್ಯಾಲ್ಯೂ ಎಷ್ಟು, ನೀವು ಇವಾಗ ಕಂಡಿಡ್ದಿದ್ರಾ, 6. ಪಿ ವ್ಯಾಲ್ಯೂ ಕೂಡ 6, ಎನ್ ವ್ಯಾಲ್ಯೂ ಕೂಡ 6. ಸೊ ಇಲ್ಲಿ ಪಿ ವ್ಯಾಲ್ಯೂ 6, ಎನ್ ವ್ಯಾಲ್ಯೂ 8. ಈಗ ಎರಡು ಆಟಮ್ಸ್ ಬಂದು ಡಿಫ್ರೆಂಟ್ ಇದೆ, ಯಾಕೆ, ಅವುಗಳ ಮಾಸ್ ಡಿಫ್ರೆಂಟ್ ಇದೆ. ಬಟ್ ಎರಡೂ ಕೂಡ ಕಾರ್ಬನ್ ಎಲಿಮೆಂಟ್ಗೆ ಬಿಲಾಂಗ್ ಆಗುತ್ತಾ. ಎಲಿಮೆಂಟ್ ಅಂತ ಹೇಳಿದ್ರೆ ಗ್ರೂಪ್ ಆಫ್ ಆಟಮ್ ಅಲ್ವಾ, ಎರಡೂ ಕೂಡ ಕಾರ್ಬನ್ ಎಲಿಮೆಂಟೇ ಆಗಿರುತ್ತೆ. ಯಾವ ಎಲಿಮೆಂಟ್, ಕಾರ್ಬನ್ ಎಲಿಮೆಂಟ್. ಬಟ್ ಈ ಎರಡು ಎಲಿಮೆಂಟ್ ನಲ್ಲಿ ಆಟಮ್ಸ್ಗಳು ಎಲ್ಲಿ ಡಿಫರ್ ಆಗುತ್ತೆ, ವ್ಯಾಲ್ಯೂ ಆಫ್ ಎನ್ ಅಲ್ಲಿ ಡಿಫರ್ ಆಗುತ್ತೆ. ಸೊ ಎನ್ ಅಲ್ಲಿ ಡಿಫರ್ ಆಗುತ್ತೆ, ಅದು ಎಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಮಾಸ್ ನಂಬರ್ ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಹಾಗಾಗಿ ವಿ ಸೇ ದಟ್ ಸೇಮ್ ಆಟಮ್ but having same atom, same atomic number, but having different mass number due to difference in the number of neutron, then such atoms are called as, ee eradu atoms anna we call as what, isotopes. We would call these atoms as isotopes.
isotopes. We would call it as isotopes. Clear? One more example now kodta hogtini. I would give you one more example. Now I'm going to consider hydrogen element. Now tell me, what is your visualization when I say element? A chocolate box with lot of chocolates. Each chocolates indicate atoms of hydrogen. The entire chocolate box na now element anta heli consider mana. Okay? Now let me make 3 columns because I'm going to write 3 isotopes over here. 1, 2 and the third one. Illi hydrogen represent ಮಾಡ್ತೀನಿ. Hydrogen and ಇಲ್ಲೂ ಕೂಡ hydrogen. ಹೈಡ್ರೋಜನ್ ಅಂತ ಹೇಳಿದ್ಮೇಲೆ ಯಾವುದು ಸೇಮ್ ಇರಬೇಕು? ಪ್ರೋಟಾನ್ ವ್ಯಾಲ್ಯೂ ಸೇಮ್ ಇರಬೇಕು. ಮೂರು ಕಡೆ ಕೂಡ ಪ್ರೋಟಾನ್ ವ್ಯಾಲ್ಯೂ, ನಥಿಂಗ್ ಬಟ್ ಅಟಾಮಿಕ್ ನಂಬರ್ ಶುಡ್ ಬಿ ಸೇಮ್ ವಿತ್ ರೆಸ್ಪೆಕ್ಟ್ ಟು ಆಲ್ ದಿಸ್ ಹೈಡ್ರೋಜನ್. ಅಟಾಮಿಕ್ ನಂಬರ್ ವ್ಯಾಲ್ಯೂ ಶುಡ್ ಬಿ 1 1 1. ಕರೆಕ್ಟಾ? ಒಪ್ಕೊಳ್ತೀರಾ ನೀವು? ನೆಕ್ಸ್ಟ್ ಬಂದು ಮಾಸ್ ನಂಬರ್ ಏನಾಗಬೇಕು ಅಂತ ಹೇಳಿ ಚೆಕ್ ಮಾಡೋಣ. ಮಾಸ್ ನಂಬರ್ ಆಫ್ ಹೈಡ್ರೋಜನ್ ಇಸ್ ಜಸ್ಟ್ 1. ಇಲ್ಲಿ 2, ಇಲ್ಲಿ 3. ಈ ಥರ ಬಂದಾಗ ಸ್ವಲ್ಪ ಅದನ್ನ ಸ್ಪೆಷಲ್ ನೇಮಲ್ಲಿ ಕರಿಬೋದು ನಾವು. ವಿ ಕ್ಯಾನ್ ಕಾಲ್ ದಿಸ್ ಆಸ್ ನಾರ್ಮಲಿ ಹೈಡ್ರೋಜನ್ ಆರ್ ಪ್ರೋಟಿಯಂ. ಪ್ರೋಟಿಯಂ ಅಂತ ಹೇಳಿ ಕರಿಬೋದು. ಯಾವಾಗ ಹೈಡ್ರೋಜನ್ದು ಮಾಸ್ ಬಿಕಮ್ಸ್ 2, ವಿ ಕಾಲ್ ಇಟ್ ಆಸ್ ಡ್ಯೂಟೀರಿಯಂ. ಡ್ಯೂಟೀರಿಯಂ. ಯಾವಾಗ ಹೈಡ್ರೋಜನ್ದು ಮಾಸ್ ಬಿಕಮ್ಸ್ 3, ವಿ ಕಾಲ್ ಇಟ್ ಆಸ್ ಟ್ರೀಶಿಯಂ. ಟ್ರೀಶಿಯಂ. ಈ ಡ್ಯೂಟೀರಿಯಂ, ಟ್ರೀಶಿಯಂ, ಪ್ರೋಟಿಯಂ ಎಲ್ಲ ಏನು ಮಕ್ಕಳೇ? ಆಟಮ್ಸ್ ಆಫ್ ಹೈಡ್ರೋಜನ್. All these 3 different representation of hydrogens are nothing but atoms, small atoms of hydrogen. They belong to the same element category. Hydrogen element nalli ee atoms galu barutte, but these atoms are differing in their weight. This is lightweight, this is quite moderately weighted atom. Idenagirutte ಸ್ವಲ್ಪ heavy irutte. So where are they differing? Avrige elli differences gal barta ide? Let's calculate together. So I'll write a ಫಾರ್ಮುಲಾದಲ್ಲಿ we have to calculate the difference. ಈಗ P is same everywhere, correct? P value is 1 1 1. Okay, so now A is equal to, what is A? What is A here? Sum of proton and neutron. ಇಲ್ಲೂ ಕೂಡ ನಾನು ಫಾರ್ಮುಲಾಸ್ ಬರೆದ್ಬಿಡ್ತೀನಿ. ನಾನು ಇವಾಗ ನ್ಯೂಟ್ರಾನ್ ಎಷ್ಟು ಡಿಫ್ರೆನ್ಸ್ ಇದೆ, ಎಷ್ಟು ಆ ವೇರಿಯೇಷನ್ಸ್ ಬರುತ್ತೆ ಅಂತ ಹೇಳೋದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಎ ಇಸ್ ಈಕ್ವಲ್ ಟು ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್. ಮೂರು ಕಡೆ ನಮಗೆ ಗೊತ್ತಿದೆ, ಹೌದಾ? ಈಗ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಹಿಯರ್? 1 madam. This is A value, correct? This is nothing but your A value. So it is equal to 1. What is the value of proton? 1. Plus neutron nimage identify ಮಾಡಬೇಕು, and neutron value here is 0. ಎಷ್ಟು? 0 ಅಂತ ಹೇಳಿದ್ರೆ ನಮ್ಮ ಸಣ್ಣ ಪ್ರೋಟಿಯಂ ಆರ್ ಹೈಡ್ರೋಜನ್ ಆಟಮ್ ನಲ್ಲಿ ದೇರ್ ಇಸ್ ನೋ ನ್ಯೂಟ್ರಾನ್ ಎಟ್ ಆಲ್. ನ್ಯೂಟ್ರಾನ್ ಇಲ್ಲದೆ ಇರುವಂತಹ ಒಂದೇ ಒಂದು ಆಟಮ್ ಇನ್ ದ ಎಂಟೈರ್ ಪೀರಿಯಾಡಿಕ್ ಟೇಬಲ್ ಈಸ್ ಪ್ರೋಟಿಯಂ. ಕ್ಲಿಯರ್? ಲೆಟ್ಸ್ ಟಾಕ್ ಅಬೌಟ್ ಡ್ಯೂಟೀರಿಯಂ. ಈಗ ಡ್ಯೂಟೀರಿಯಂ ಬಗ್ಗೆ ಮಾತಾಡೋಣ. ಡ್ಯೂಟೀರಿಯಂ ನಲ್ಲಿ ಸೇಮ್ ಕಾನ್ಸೆಪ್ಟ್. ವ್ಯಾಲ್ಯೂ ಆಫ್ ಎ ಇಸ್ ಟು 2. ವಾಟ್ ಇಸ್ ಎ ಹಿಯರ್? ಪ್ರೋಟಾನ್ ಅಂಡ್ ನ್ಯೂಟ್ರಾನ್. ಸೊ ಎ ಇಸ್ ಈಕ್ವಲ್ ಟು 2. ಜೊತೆಗೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಪಿ ಸ್ಟೂಡೆಂಟ್ಸ್? ಪಿ ಏನಾಗಬೇಕು ಇಲ್ಲಿ? 1. ಪಿ ಶುಡ್ ಬಿ 1. ವಾಟ್ ಇಸ್ ಪಿ? Proton. What is the value of n? We don't know. That's exactly what we are calculating. So the value of n is going to be 2 minus 1 and n is equal to 1. So initial atom nalli n value was 0. Illi n is equal to 1. Illi nodna check madanwa. ಇಲ್ಲಿ ಚೆಕ್ ಮಾಡಬೇಕಾದ್ರೆ ನಿಮಗೆ ಗೊತ್ತಿರಬೇಕು that 3 is the A value, atomic mass number. Proton value is equal to 1. Neutron value I don't know, I'm going to calculate that. So neutron is equal to 3 minus 1, which is equal to 2. ಎಷ್ಟು ಆಗಬೇಕು ನ್ಯೂಟ್ರಾನ್ ವ್ಯಾಲ್ಯೂ? ಇಲ್ಲಿ 2 ಆಗಬೇಕು. ಕರೆಕ್ಟಾ? ಸೊ ಮೂರು ಕೂಡ ಆಟಮ್ಸ್ ಆಫ್ ಹೈಡ್ರೋಜನೇ ಆಗಿರುತ್ತೆ. ಬಟ್ ಫಸ್ಟ್ ಆಟಮ್ ಆಫ್ ಹೈಡ್ರೋಜನ್ ಅಲ್ಲಿ 0 ನ್ಯೂಟ್ರಾನ್ ಇದೆ. ಸೆಕೆಂಡ್ ಆಟಮ್ ಆಫ್ ಹೈಡ್ರೋಜನ್ ಅಲ್ಲಿ 1 ನ್ಯೂಟ್ರಾನ್ ಇದೆ.
third atom of hydrogen alli there are 2 neutrons. So illi 0 neutron, 1 neutron and 2 neutrons. Hagagi where are they differing? Mass number. Neutron ಎಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅದು ಸ್ಪೆಸಿಫಿಕ್ ಆಗಿ ಒಂದೇ ಕಡೆ ಅಲ್ಲ. ಇಟ್ ಇಸ್ ನ್ಯೂಟ್ರಾನ್ ವ್ಯಾಲ್ಯೂ ಚೇಂಜ್ ಆಗ್ತಿದೆ ಅಂತ ಹೇಳಿದ್ರೆ ಆಟೋಮ್ಯಾಟಿಕ್ ಆಗಿ ಎ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸೊ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಎ, ಸೇಮ್ ವ್ಯಾಲ್ಯೂಸ್ ಆಫ್ ಝೆಡ್ or same values of proton number, different values of atomic mass number. So mass number different ide, same atomic number ide. Hagagi you call all these as what? Isotopes of hydrogen. Isotopes of hydrogen. Isotopes of hydrogen anta heli ನೀವು ಇದನ್ನ ಬರೀತೀರಾ. ಕರೆಕ್ಟಾ? ಏನಾದರೂ ಡಿಫ್ರೆನ್ಸ್ ಇದ್ರೆ ನೀವು ನನಗೆ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನೀವು ನನಗೆ ಟೆಕ್ಸ್ಟ್ ಮಾಡ್ಬೋದು ಥ್ರೂ ಕಮೆಂಟ್ ಬಾಕ್ಸ್. ಐ ಕ್ಯಾನ್ ಟ್ರೈ ಆನ್ಸರಿಂಗ್. ಒನ್ ಮೋರ್ ಎಕ್ಸಾಂಪಲ್ ಬೇಕಾ ನಿಮಗೆ? ಸೊ ಐ ಹ್ಯಾವ್ ಒನ್ ಮೋರ್ ಎಕ್ಸಾಂಪಲ್. ವಿ ಡಿಸ್ಕಸ್ ಅಬೌಟ್ ಕ್ಲೋರಿನ್, ವಿ ಡಿಸ್ಕಸ್ ಅಬೌಟ್ ಕಾರ್ಬನ್, ವಿ ಡಿಸ್ಕಸ್ ಅಬೌಟ್ ಹೈಡ್ರೋಜನ್. ಇದು ಕೂಡ ಆಯಿತು. ನೆಕ್ಸ್ಟ್ ಮೇಡಮ್ ವಿ ನೀಡ್ ಒನ್ ಮೋರ್ ಎಕ್ಸಾಂಪಲ್ ಅಪಾರ್ಟ್ ಫ್ರಮ್ ದಿಸ್ ಅಂತ ಹೇಳಿದ್ರೆ ವಿ ಕ್ಯಾನ್ ಗೋ ವಿತ್ so we can go with nitrogen. Nitrogen is 14. One more nitrogen ide, alli 15 ide mass number. So ee tara kotre eradu kuda atoms of nitrogen agirutte, same atomic number ide andre same protons irutte. So same atomic number eradu kade, so same z value ಎರಡಕ್ಕೂ ಕಂಪೇರ್ ಮಾಡಿದ್ರೆ ಕರೆಕ್ಟಾ? ಯಾವುದು ಡಿಫ್ರೆನ್ಸ್ ಇದೆ ಎರಡನ್ನೂ ಕಂಪೇರ್ ಮಾಡಿದ್ರೆ? ಸೊ ವೆನ್ ವಿ ಕಂಪೇರ್ ಬೋತ್ ಸೇಮ್ ಝೆಡ್ ವ್ಯಾಲ್ಯೂ ಬಟ್ ಡಿಫ್ರೆಂಟ್ ಎ ವ್ಯಾಲ್ಯೂ. ಒಂದಕ್ಕೆ 14 ಇದೆ, ಇನ್ನೊಂದಕ್ಕೆ 15 ಇದೆ. ಎ ವ್ಯಾಲ್ಯೂ ಇಸ್ ಬಿಕಮಿಂಗ್ 15. ಯಾಕೆ ಈ ಡಿಫ್ರೆನ್ಸ್? ಬಿಕಾಸ್ ಎಲ್ಲೋ ಒಂದ್ ಕಡೆ ನ್ಯೂಟ್ರಾನ್ಸ್ ಜಾಸ್ತಿ ಇದೆ. ಎಲ್ಲಿ ನ್ಯೂಟ್ರಾನ್ಸ್ ಜಾಸ್ತಿ ಇದೆ? ನ್ಯೂಟ್ರಾನ್ಸ್ ಎಲ್ಲಿ ಜಾಸ್ತಿ ಇದೆ? This second isotope nalli. Illi instead of 7 we have 8 neutrons, and illi instead of 8 we have 7 neutrons. 7 neutrons, 7 protons, 8 neutrons, 7 protons. ಆ ಥರ ಇದೆ. ಓಕೆ, ಅರ್ಥ ಆಯ್ತಾ ಇವಾಗ ನಿಮಗೆ ಐಸೋಟೋಪ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ? ಸೊ ದೀಸ್ ಆರ್ ದ ಡಿಫ್ರೆಂಟ್ ಎಕ್ಸಾಂಪಲ್ಸ್. ಹೈಡ್ರೋಜನ್ನ ನಾರ್ಮಲ್ ಆಗಿ ಪ್ರೋಟಿಯಂ ಅಂತ ಹೇಳಿ ಕೂಡ ಕರೀತಾರೆ. ಹೆವಿ ಹೈಡ್ರೋಜನ್ ಅನ್ನ ಡ್ಯೂಟೀರಿಯಂ ಅಂತ ಹೇಳಿ ಕರೀತಾರೆ. ಹೈಲಿ ರೇಡಿಯೋ ಆಕ್ಟಿವ್ ಆ್ಯಂಡ್ ಹೆವಿ ಹೈಡ್ರೋಜನ್ ಅನ್ನ ಟ್ರೀಶಿಯಂ ಅಂತ ಹೇಳಿ ಕರೀತಾರೆ. ನಾನು ಇವಾಗ ಒಂದು ವರ್ಡ್ ಯೂಸ್ ಮಾಡಿದೆ, ರೇಡಿಯೋ ಆಕ್ಟಿವ್ ಅಂತ ಹೇಳಿ. ಇಟ್ ಮೀನ್ಸ್ ವಾಟ್? ಅವರ ಆಟಮ್ ಇದು ಮಾಸ್ ಇಂದ ಅಂದ್ರೆ ನ್ಯೂಕ್ಲಿಯಸ್ ಇಂದ ದೇ ಆರ್ ಕೆಪಬಲ್ ಆಫ್ ಎಮಿಟಿಂಗ್ ಸರ್ಟನ್ ರೇಡಿಯೇಷನ್ಸ್. ಅಲ್ಲಿ ಏನಿದೆ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ಗಳು, ದೇ ಕನ್ವರ್ಟ್ ಇನ್ ಟು ರೇಡಿಯೇಷನ್ಸ್. ಆಲ್ಫಾ, ಬೀಟಾ, ಗಾಮಾ ಆರ್ ದ ಡಿಫ್ರೆಂಟ್ ರೇಡಿಯೇಷನ್ಸ್. ಹೈ ಎನರ್ಜೆಟಿಕ್ ರೇಡಿಯೇಟೆಡ್ ಬೀಮ್ಸ್ ಆಗಿ ಅವುಗಳಲ್ಲಿರುವಂತಹ ಆಟಮಿಕ್ ನ್ಯೂಕ್ಲಿಯಸ್ ಒಳಗಡೆ ಇರುವಂತಹ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ವಿಲ್ ಟ್ರೈ ಟು ಕಮ್ ಔಟ್. ಸೊ ಇಫ್ ದೀಸ್ ಆರ್ ಕೆಪಬಲ್ ಆಫ್ ಪುಷಿಂಗ್ ದೇ ಆರ್ ನ್ಯೂಟ್ರಾನ್ಸ್ ಅಂಡ್ ಪ್ರೋಟಾನ್ಸ್ ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್ಸ್ ಆಚೆಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ವಿ ವುಡ್ ಅಡ್ರೆಸ್ ದೀಸ್ ಆಟಮ್ ಆಸ್ ರೇಡಿಯೋ ಆಕ್ಟಿವ್ atoms or radioactive isotopes ಅಂತ ಹೇಳಿ ಕರಿತೇವೆ. ಎಕ್ಸಾಂಪಲ್ಸ್ ಕೊಡ್ತೀನಿ. ಅದಕ್ಕೂ ಮುಂಚೆ ಟೇಕ್ ಡೌನ್ ದ ಡೆಫಿನಿಷನ್ ಆಫ್ ಐಸೋಟೋಪ್. Isotopes are defined as atoms of same element having same atomic number but different mass number. ಆಯ್ತಾ? Next, each isotope of an element is a pure substance. It means what? ಅವುಗಳದ್ದು composition is going to be uniform throughout. ಅಲ್ಲಿ ಪ್ಯೂರಿಟಿಗೆ ಯಾವುದೇ ತರಹದ ಒಂದು ಡಿಫ್ರೆನ್ಸಸ್ ಇರುವುದಿಲ್ಲ. ಇಟ್ ಕುಡ್ ಬಿ ಪ್ರೋಟಾನ್, ಇಟ್ ಕುಡ್ ಬಿ ಡ್ಯೂಟೀರಿಯಂ, ಇಟ್ ಕುಡ್ ಬಿ ಟ್ರೀಶಿಯಂ, ಎಲ್ಲವುಗಳು ಕೂಡ ಪ್ಯೂರ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಪ್ಯೂರ್ ಸಬ್ಸ್ಟೆನ್ಸ್ ಆರ್ ದ ಒನ್ ವಿಚ್ ಇಸ್ ಮೇಡ್ ಅಪ್ ಆಫ್ ಸೇಮ್ ಟೈಪ್ ಆಫ್ ಆಟಮ್ಸ್ ಆರ್ ಸೇಮ್ ಟೈಪ್ ಆಫ್ ಮಾಲಿಕ್ಯೂಲ್ಸ್. ನೆಕ್ಸ್ಟ್, ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಐಸೋಟೋಪ್ಸ್ ಆರ್ ಸಿಮಿಲರ್. ವೈ ದ ಕೆಮಿಕಲ್ ಪ್ರಾಪರ್ಟೀಸ್ ಶುಡ್ ಬಿ ಸಿಮಿಲರ್? ವಾಟ್ ಯು ಮೀನ್ ಬೈ ಕೆಮಿಕಲ್ ಪ್ರಾಪರ್ಟೀಸ್? ಈಗ ಹೈಡ್ರೋಜನ್ ತಗೊಳ್ತೀರಾ, or deuterium you can take, or tritium you can take. So all the three you can consider, or you can put in a vessel and see how chemically it is reacting with sulfuric acid, hydrochloric acid, athava sodium hydroxide. These are the different chemical substance, right? ಈ different chemical substance ಜೊತೆ ಹೇಗೆ ಎಲ್ಲ isotopes ಗಳು react ಆಗುತ್ತೆ. Put some sodium piece into all the three
and check how the sodium is going to be reacting with hydrogen, deuterium, tritium. It is same. Yaki same? Because chemical reactions are based on the electrons arrangement. It doesn't matter how many protons or neutrons are present inside the nucleus. It only depends on the electrons, outside the outermost shell nalli estiде electrons galu, ಔಟ್ಸೈಡ್ ದ ನ್ಯೂಕ್ಲಿಯಸ್ ನಲ್ಲಿ ಹೇಗೆ ಎಲೆಕ್ಟ್ರಾನ್ಸ್ಗಳು ಅರೇಂಜ್ ಆಗಿದೆ ಅದರ ಬೇಸಿಸ್ ಮೇಲೆ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ. ಈಗ ನೀವು ಪ್ರೋಟಾನ್ ನ್ಯೂಟ್ರಾನ್ ಕೌಂಟನ್ನು ಈ ಹೈಡ್ರೋಜನ್, ಡ್ಯೂಟೀರಿಯಂ, ಟ್ರೀಶಿಯಂಗೆ ತಗೊಳ್ಳಿ. ಓಕೆ, ಸೊ ಆಲ್ ದೀಸ್ ಆರ್ ಸೇಮ್. ಸೊ ಐ ಕ್ಯಾನ್ ರೈಟ್ ಹೈಡ್ರೋಜನ್ ಆಸ್ ಜಸ್ಟ್ H, ಡ್ಯೂಟೀರಿಯಂ ಆಸ್ ಜಸ್ಟ್ D ಆ್ಯಂಡ್ ಟ್ರೀಶಿಯಂ ಆಸ್ ಜಸ್ಟ್ T. ಇದು ರೆಪ್ರೆಸೆಂಟೇಷನ್ಸ್ ಆಗಿರುತ್ತೆ. ಯು ಅಂಡರ್ಸ್ಟುಡ್ ದ್ಯಾಟ್ proton count is same, ella kade kuda atomic number same ide. If atomic number is same, electron number will be same, correct? If I have to address the chemical property, then if I consider all the 3 isotopes of hydrogen, H at one place, D at one place, T, elladukku kuda proton value, what is a proton value anna hege represent martira? Z is equal to ಇಲ್ಲಿ 1, ಓಕೆ, ಇಲ್ಲೂ 1, ಇಲ್ಲೂ 1. ಹಾಗಾದ್ರೆ ಇಫ್ ದಿಸ್ ಆಟಮ್ ಇಸ್ ಇಲೆಕ್ಟ್ರಿಕಲಿ ನ್ಯೂಟ್ರಲ್, ಈ ಆಟಮ್ಗಳಿಗೆ ಯಾವುದೇ ಚಾರ್ಜ್ ಇಲ್ಲ, ದೇ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್, ಇಲೆಕ್ಟ್ರಾನ್ ವ್ಯಾಲ್ಯೂ ಇಸ್ 1, ಇಲ್ಲೂ ಕೂಡ 1, ಇಲ್ಲೂ ಕೂಡ ಏನಾಗಬೇಕು ಇಲೆಕ್ಟ್ರಾನ್ 1. ಸೊ ಎಲ್ಲ ಕಡೆ ಇಲೆಕ್ಟ್ರಾನ್ ವ್ಯಾಲ್ಯೂ ಸೇಮ್ ಇದೆಯಾ? ಎಸ್ ಮೇಡಮ್. ಓಕೆ, ನಿಮ್ಮ ಆನ್ಸರ್ ಎಸ್ ಆದರೆ ಸೇಮ್ ಇದೆ ಅಂತ ಹೇಳಿದ್ರೆ they should show same chemical properties. ಅವುಗಳು ಈಗ ಅವ್ರ ಮನೇಲಿ ಗೆಸ್ಟ್ ಆಗಿ ಸಲ್ಫ್ಯೂರಿಕ್ ಆಸಿಡ್ ಬರ್ತಾರೆ ಅನ್ಕೊಳ್ಳಿ. ಸೊ ಇಫ್ ದ ಗೆಸ್ಟ್ ಇಸ್ ಕಮಿಂಗ್ ದೆನ್ ದೇ ಲೈಕ್ ಹಾಯ್ ಸಲ್ಫ್ಯೂರಿಕ್ ಆಸಿಡ್, ಎಲ್ಲರೂ ಕೂಡ ರೈಟ್ ಹ್ಯಾಂಡ್ನಲ್ಲಿ ಹಾಯ್ ಮಾಡ್ತಾರೆ. ಇಟ್ ಮೀನ್ಸ್ ದಟ್ ದ ವೇ ದೇ ಟ್ರೀಟ್ ಸಲ್ಫ್ಯೂರಿಕ್ ಆಸಿಡ್ ಇಸ್ ಸೇಮ್, ದ ವೇ ದೇ ಟ್ರೀಟ್ ವಿತ್ ವಾಟರ್ ಇಸ್ ಸೇಮ್, ದ ವೇ ದೇ ಟ್ರೀಟ್ ಸೋಡಿಯಂ ಇಸ್ ಸೇಮ್. ಬಿಕಾಸ್ ವಾಟ್ ಮ್ಯಾಟರ್ಸ್ ವೆನ್ ಐ ಸೇ ಕೆಮಿಕಲ್ ಪ್ರಾಪರ್ಟಿ, ಇಟ್ ಈಸ್ ದ ವ್ಯಾಲೆನ್ಸ್ ಎಲೆಕ್ಟ್ರಾನ್. ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ಗಳು ಸೇಮ್ ಇದೆ ಅಂತ ಹೇಳಿದ್ರೆ they will have same or they show same chemical properties. Clear? Next, let's talk about the physical properties. Physical properties alli difference barutte, but their physical properties are different. Yake difference ide? Physical properties anta heli bandaga the physical appearance ಬಗ್ಗೆ, ಅವುಗಳ composition we are not interested. How much they are weighing, what is their color, what is their texture. Okay, ಸೊ ಸ್ಮೂತ್ ಇದೆಯಾ, ಕ್ರಿಸ್ಟಲೈನ್ ಇದೆಯಾ, ಪೌಡ್ರಿ ಫಾರ್ಮ್ ಇದೆಯಾ, ಕಲರ್ ಯಾವ ಥರ ಇದೆ, ಶೈನಿ ಇದೆಯಾ, ಆಲ್ ದೀಸ್ ಆರ್ ಫಿಸಿಕಲ್ ಪ್ರಾಪರ್ಟೀಸ್. ಕಂಡಕ್ಟಿವಿಟಿ, ಮ್ಯಾಲಿಯಬಿಲಿಟಿ ನೀವು ಕಲ್ತಿದ್ದೀರಲ್ವಾ, ಮೆಟಲ್ ಇದು ಫಿಸಿಕಲ್ ಪ್ರಾಪರ್ಟಿ, ನಾನ್ ಮೆಟಲ್ದು ಫಿಸಿಕಲ್ ಪ್ರಾಪರ್ಟಿ. ಸೊ ಅದೇ ಥರ ಐಸೋಟೋಪ್ಸ್ದು ಫಿಸಿಕಲ್ ಪ್ರಾಪರ್ಟಿ ಯಾಕೆ ವೇರಿ ಆಗುತ್ತೆ? ಬಿಕಾಸ್ ಅವುಗಳ ಮಾಸ್ ಡಿಫ್ರೆಂಟ್ ಇದೆ, ನ್ಯೂಟ್ರಾನ್ ಒಂದಕ್ಕೊಂದು ಡಿಫ್ರೆನ್ಸ್ ಇದೆ. ಸೊ ಮಾಸ್ ಡಿಫ್ರೆಂಟ್ ಇದೆ ಅಂತ ಹೇಳಿದ್ರೆ, ತೂಕ ಬೇರೆ ಬೇರೆ ಇದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಫಿಸಿಕಲ್ ಪ್ರಾಪರ್ಟಿ ಬೇರೆ ಆಗಬೇಕು ಇಲ್ಲಿ. ಸೊ ಐಸೋಟೋಪ್ಸ್ನಲ್ಲಿ ಏನು ಸೇಮ್ ಇರುತ್ತೆ? ಎಲೆಕ್ಟ್ರಾನ್ಸ್ಗಳು ಸೇಮ್ ಇರುತ್ತೆ, ಹಾಗಾಗಿ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ನ ತೋರಿಸ್ತಾರೆ. ಬಟ್ ಐಸೋಟೋಪ್ಸ್ನಲ್ಲಿ ನ್ಯೂಟ್ರಾನ್ಸ್ ಡಿಫ್ರೆಂಟ್ ಇದೆ, ಇನ್ ಟರ್ನ್ ಆ ಮಾಸ್ ನಂಬರ್ ಏನು ಹೇಳ್ತೀವಿ ಅದು ಡಿಫ್ರೆನ್ಸ್ ಇರೋದ್ರಿಂದ, ತೂಕಗಳು ವ್ಯತ್ಯಾಸ ಆಗಿರೋದ್ರಿಂದ ಫಿಸಿಕಲ್ ಪ್ರಾಪರ್ಟೀಸ್ ಏನಾಗಿರಬೇಕು? ಡಿಫ್ರೆಂಟ್ ಇರಬೇಕು. ನೆಕ್ಸ್ಟ್ ವಿ ಟಾಕ್ ಅಬೌಟ್ ಆವರೇಜ್ ಅಟಾಮಿಕ್ ಮಾಸ್. ಆವರೇಜ್ ಅಟಾಮಿಕ್ ಮಾಸ್ ಬಗ್ಗೆ ಮಾತಾಡೋಣ. ಯಾಕೆ ಈ ಕಾನ್ಸೆಪ್ಟ್ ಬರುತ್ತೆ? ಆವರೇಜ್ ಅಟಾಮಿಕ್ ಮಾಸ್ ಬಗ್ಗೆ ನಾವು ಏನಕ್ಕೆ ಮಾತಾಡಬೇಕು? ಎಕ್ಸಾಂಪಲ್ ಕೊಟ್ಕೊಂಡೆ ಕಲಿಯೋಣ. ಐ ಆಮ್ ಕನ್ಸಿಡರಿಂಗ್ 2 ಎಲಿಮೆಂಟ್ಸ್, ನಿಯಾನ್ ಮತ್ತೆ ಕ್ಲೋರಿನ್. ಆಯ್ತಾ? ನಿಯಾನ್ ಅಟಾಮಿಕ್ ಮಾಸ್ ಈಸ್ 20, atomic number is 10, chlorine atomic mass is 35.5, atomic number is 17. So do you see ಇಲ್ಲಿ ನಿಯಾನ್ ಅಲ್ಲಿ ಯಾವುದೇ ತರದ ಫ್ರಾಕ್ಷನ್ಸ್ ಇಲ್ಲ, ಬಟ್ ಕ್ಲೋರಿನ್ ಮಾಸ್ ಬಂದಾಗ ವಿ ಸಿ ಅ ಫ್ರಾಕ್ಷನಲ್ ಆರ್ ಡೆಸಿಮಲ್ ವ್ಯಾಲ್ಯೂ 35.5 ಅಂತ ಹೇಳೋ ಡೆಸಿಮಲ್ ವ್ಯಾಲ್ಯೂ ನಾವು ನೋಡ್ತಾ ಇದೀವಿ. ವೈ? ಇಸ್ ಕ್ಲೋರಿನ್ ವೆರಿ ಸ್ಪೆಷಲ್? ಇಸ್ ಕ್ಲೋರಿನ್ ಲೈಕ್ ಅ VIP ಗೆಸ್ಟ್ ಹಿಯರ್? ಆಬ್ವಿಯಸ್ಲಿ ನೋ. ಹಾಗಿದ್ರೆ why do you write 35.5 on chlorine? So there is something interesting to know on this concept. ಏನದು ಅಂತ ಹೇಳಿದ್ರೆ ಐಸೋಟೋಪ್ಸ್ ಅಂತ ಹೇಳೋ ಕಾನ್ಸೆಪ್ಟ್, ಇದು ಅಪ್ಲಿಕೇಶನ್ ಪಾರ್ಟ್. ಸೊ ಇಲ್ಲಿ ನಿಯೋನಿಗೆ ಯಾವುದೇ ಐಸೋಟೋಪ್ಸ್ ಇಲ್ಲ. ಯಾವಾಗ ಅವುಗಳಲ್ಲಿ ಯಾವುದೇ ಐಸೋಟೋಪ್ಸ್ ಇರುವುದಿಲ್ವೋ ಅಥವಾ ಇದ್ರೂ ಕೂಡ ತುಂಬ ಅನ್ಸ್ಟೇಬಲ್ ಆಗಿರುತ್ತೆ ನಿಯಾನಿಗೆ. ಸೊ ಹಾಗಾಗಿ ವಿಲ್ ಕನ್ಸಿಡರ್ ನಿಯಾನ್ಸ್ ಅಟಾಮಿಕ್ ಮಾಸ್ ಅನ್ನ ಜಸ್ಟ್ ಅಟಾಮಿಕ್ ಮಾಸ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಆವ್ರೇಜ್ ಅಂತ ಹೇಳೋ ವರ್ಡ್ ನಾನು ಯೂಸ್ ಮಾಡಲ್ಲ.
ಯಾಕೆಂದರೆ ಅಟಾಮಿಕ್ ಮಾಸನ್ನು 10 ಪ್ರೋಟಾನ್ಸ್ ಮತ್ತು 10 ನ್ಯೂಟ್ರಾನ್ಸ್ ಅಂತ ಹೇಳಿ ನಾವು ಕ್ಯಾಲ್ಕುಲೇಟ್ ಮಾಡಿ 20 ಅಂತ ಹೇಳಿ ಬರಿತೇವೆ, ಕರೆಕ್ಟಾ? ಆದರೆ ವೆನ್ ಐ ಟಾಕ್ ಅಬೌಟ್ ಕ್ಲೋರಿನ್ ಬಗ್ಗೆ ಬರೆದಾಗ ಕ್ಲೋರಿನ್ ಹ್ಯಾಸ್ 2 ಐಸೋಟೋಪ್, ಕ್ಲೋರಿನ್ 35, ಕ್ಲೋರಿನ್ 37. ಸೊ 2 ಐಸೋಟೋಪ್ಸ್ ಇದೆ ನಿಮ್ಮ ಹತ್ರ. ಈಗ ನೀವು ಹೇಳೋಕ್ಕಾಗಲ್ಲ, ಶ್ರೀಜಾ ಮೇಡಮ್ ಐ ಲೈಕ್ 35 ಕ್ಲೋರಿನ್, ಸೊ ಐ ಆಮ್ ರೈಟಿಂಗ್ ಆಲ್ವೇಸ್ 35 ಆಸ್ ದಿ ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್. ಆ್ಯಂಡ್ ದಿ ಅದರ್ ಸ್ಟೂಡೆಂಟ್ಸ್ ಮೈಟ್ ಸೇ ಮೇಡಮ್ 37 ಇದೆಯಲ್ಲ, ನನ್ನ 37 ಇಸ್ ಮೈ ಫೇವ್ರೇಟ್ ನಂಬರ್, ಸೊ ಐ ವಿಲ್ ರೈಟ್ 37. Can you conclude like that? So Indian students will be writing the mass of chlorine as 35, and at the same time the X country, ಯಾವುದಾದ್ರೂ ಒಂದು ಬೇರೆ ಕಂಟ್ರಿ ತಗೊಳ್ಳಿ, ಆ ಕಂಟ್ರೀಸ್ನಲ್ಲಿ ಸ್ಟೂಡೆಂಟ್ಸ್ ವಿಲ್ ರೈಟ್ ದ ಮಾಸ್ ಆಫ್ ದ ಕ್ಲೋರಿನ್ ಆಸ್ 37. ವಿಲ್ ಇಟ್ ಹ್ಯಾವ್ ಎನಿ ಡಿಫ್ರೆನ್ಸ್? ನಾವು ಮೆಡಿಕಲ್ ಫೀಲ್ಡ್ನಲ್ಲಿ ಕ್ಲೋರಿನ ಯೂಸ್ ಮಾಡ್ತೀವಿ, ರಿಸರ್ಚ್ ಫೀಲ್ಡ್ನಲ್ಲಿ ಕ್ಲೋರಿನ ಯೂಸ್ ಮಾಡ್ತೀವಿ, ಒಬ್ಬೊಬ್ಬರು ಒಂದೊಂದು ಥರ ಬರೆದ್ರೆ ಯೂನಿಫಾರ್ಮಿಟಿ ಎಲ್ಲಿಂದ ಬಂತು? ಯೂನಿವರ್ಸಲ್ ಕಾಂಟೆಂಟ್ ಎಲ್ಲಿಂದ ಬರುತ್ತೆ ಅಲ್ಲಿ? ಕರೆಕ್ಟ್. ಸೊ ಈ ಒಂದು ಪ್ರಾಬ್ಲಮ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಟೇಕ್ ದಿ ಆವರೇಜ್ ಆಫ್ ದೀಸ್ ಟು ವ್ಯಾಲ್ಯೂ. ಹೇಗೆ ಆವರೇಜ್ ಮಾಡ್ತೀರಾ? ಟೇಕ್ 35, 37, add 35 plus 37, divide by 2. That's how we do the average, right? ಎರಡನ್ನ ತಗೊಳ್ಳಿ, ಆ್ಯಡ್ ಮಾಡಿ ಬಂದಿರುವ ವ್ಯಾಲ್ಯೂವನ್ನು ಡಿವೈಡ್ ಬೈ 2, ಬಿಕಾಸ್ ವಿ ಆರ್ ಕನ್ಸಿಡರಿಂಗ್ 2 ಎಲಿಮೆಂಟ್. ಇಫ್ 3 ಆರ್ ದೇರ್, 3 ಐಸೋಟೋಪ್ಸ್ ಇದೆಯಾ, ಎಲ್ಲ ಐಸೋಟೋಪ್ಸ್ ಇದು ವ್ಯಾಲ್ಯೂಸ್ನ ಆ್ಯಡ್ ಮಾಡಿ ಡಿವೈಡ್ ಬೈ 3. 4 ಇದೆಯಾ, ಡಿವೈಡ್ ಬೈ 4. ಆ ಥರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಿ ಹ್ಯಾವ್ ಟು ಕನ್ಸಿಡರ್ ದೇರ್ ರಿಲೇಟಿವ್ ಅಬಂಡೆನ್ಸ್ ಅಂತ ಹೇಳಿದರೆ ನ್ಯಾಚುರಲ್ ಅಬಂಡೆನ್ಸ್ ಅನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಆವರೇಜ್ ಅಟಾಮಿಕ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮಾತ್ರ ಈ ಒಂದು ಕನ್ಸಿಡರೇಷನ್ ಕೊಡಬೇಕು. ಈ ನ್ಯಾಚುರಲ್ ಅಬಂಡೆನ್ಸ್ ಅಂತ ಹೇಳಿದ್ರೆ ಅರ್ತ್ ಕ್ರಸ್ಟ್ನಲ್ಲಿ ಇವರು ಒಂದು 100 ಗ್ರಾಮ್ ಆಫ್ ಸ್ಯಾಂಪಲ್ನ ತಗೊಂಡ್ರೆ ಔಟ್ ಆಫ್ 100 ಗ್ರಾಮ್ನಲ್ಲಿ ಎಷ್ಟು ಪರ್ಸೆಂಟೇಜ್ 35 ಇದೆ, ಎಷ್ಟು ಪರ್ಸೆಂಟೇಜ್ 37 ಐಸೋಟೋಪ್ ಇದೆ, ಇದು ಎರಡನ್ನೂ ಕೂಡ ನಾವು ಕನ್ಸಿಡರ್ ಮಾಡಿಕೊಂಡು ಆ ನ್ಯಾಚುರಲ್ ಅಬಂಡೆನ್ಸ್ ವ್ಯಾಲ್ಯೂ ಏನು ಸಿಗುತ್ತೋ ಅದಕ್ಕೆ ನಾವೇನು ಮಾಡಬೇಕು, ಈ ಮಾಸ್ ವ್ಯಾಲ್ಯೂವನ್ನು ನಾವು ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ದಟ್ಸ್ ಹೌ ವಿ ಕ್ಯಾಲ್ಕುಲೇಟ್ ಆವರೇಜ್ ಅಟಾಮಿಕ್ ಮಾಸ್ ನಂಬರ್. ಸೊ ವಾಟ್ ವಿ ಡೂ ವಿತ್ ಆಲ್ ದಿಸ್ ಥಿಂಗ್ಸ್? ನಾವು ಏನಕ್ಕೆ ಇದನ್ನೆಲ್ಲ ಕಲಿತಾ ಇದ್ದೀವಿ? ಬಿಕಾಸ್ ವಿ ಹ್ಯಾವ್ ಟು ಟೇಕ್ ಆವರೇಜ್ ಆಫ್ mass number or average atomic mass number. So this word average, I'm not using it here because it is easy. Illi just atomic mass number ashte calculate ಮಾಡ್ತೀರಾ by adding the total proton and neutron. Here you can't do so because there are two different isotopes ಇದ್ದಾಗ ಸೊ ಐಸೋಟೋಪ್ ಸೇಮ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲಲ್ಲ, ಸೊ ಐ ಶುಡ್ ನಾಟ್ ಯೂಸ್ ದ ವರ್ಡ್ ಐಸೋಟೋಪ್. ಡಿಫ್ರೆಂಟ್ ಐಸೋಟೋಪ್ಸ್ಗಳು ಇದ್ದಾಗ ಏನಾಗುತ್ತೆ, ವಿ ಯೂಸ್ ದ ವರ್ಡ್ ಆವರೇಜ್ ಅಟಾಮಿಕ್ ಮಾಸ್ ಅಂತ ಹೇಳೋ ವರ್ಡ್ನ ಯೂಸ್ ಮಾಡ್ತೀವಿ. ಆಲ್ ಸೆಟ್. ಹಾಗಾದರೆ ಎಕ್ಸಾಂಪಲ್ಸ್ ಥ್ರೂ ಹೇಳ್ತಾ ಹೋಗ್ತೀನಿ. ಕ್ಲೋರಿನ್ ಆಕರ್ಸ್ ಇನ್ ನೇಚರ್ ಇನ್ 2 ಐಸೋಟೋಪಿಕ್ ಫಾರ್ಮ್. ನಾನು ಇವಾಗಷ್ಟೇ ಹೇಳಿದೆ 35 ಯುನಿಫೈಡ್ ಮಾಸ್ ಆ್ಯಂಡ್ 37 ಯುನಿಫೈಡ್ ಮಾಸ್. ನೋಡಿ ಇಲ್ಲಿ ರೇಷಿಯೋ ಕೊಟ್ಟಿದ್ದಾರೆ 3:1 ಅಂತ ಹೇಳಿ. ದೇ ಕ್ಯಾನ್ ಗಿವ್ ದಟ್ ನ್ಯಾಚುರಲ್ ಅಬಂಡೆನ್ಸಿ ಈದರ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ ಆರ್ ಇನ್ ಟರ್ಮ್ಸ್ ಆಫ್ ರೇಷಿಯೋ. 3:1 ಅಂತ ಹೇಳುವ ರೇಷಿಯೋದಲ್ಲಿ ಅವರು ಕೊಡ್ಬೋದು ಅಂತ ಹೇಳಿದ್ರೆ ಅರ್ಥ ಏನು, 35 ಯುನಿಫೈಡ್ ಮಾಸ್ ಅಲ್ಲಿರುವ ಕ್ಲೋರಿನ್ ಇಸ್ ಇನ್ ದ ಹ್ಯೂಜ್ ಕ್ವಾಂಟಿಟಿ ಕಂಪೇರ್ ಟು 37 ಅಂತ ಹೇಳುವ ಕ್ಲೋರಿನ್. ನಮ್ಮ ಅರ್ತ್ ಕ್ರಸ್ಟ್ನಲ್ಲಿ 35 ಐಸೋಟೋಪ್ ಇಸ್ ಮೋರ್. 3:1 ಅಂತ ಹೇಳಿದ್ರೆ 3 ಯಾರಿಗೆ ಬಂತು, ಕ್ಲೋರಿನ್ 35 ಬಂತಲ್ವಾ. ಸೊ 35 ಇಸ್ ಇನ್ ಮೋರ್ ಕ್ವಾಂಟಿಟಿ ಕಂಪೇರ್ ಟು 37 ಅಂತ ಹೇಳಿ ಆಯ್ತು. ಆಲ್ ಸೆಟ್. ಸೊ ಇಫ್ ಯು ಟೇಕ್ ದ ಸರ್ಟನ್ ಅಮೌಂಟ್ ಆಫ್ ಕ್ಲೋರಿನ್ ಇಟ್ ವಿಲ್ ಕಂಟೈನ್ ಬೋತ್ ದಿ ಐಸೋಟೋಪ್ಸ್ ಇರುತ್ತೆ. ಆವ್ರೇಜ್ ಮಾಸ್ ಬಂದ್ಬಿಟ್ಟು 35.5 ಅಂತ ಹೇಳಿ ಆಗುತ್ತೆ. ಹಾಗಾದರೆ ವಿಚ್ ಫಾರ್ಮುಲಾ ಡು ಯು ಯೂಸ್? ಸೊ ಅದು ಯೂಸ್ ಮಾಡೋಕ್ಕೂ ಮುಂಚೆ ನಾನು ನ್ಯಾಚುರಲ್ ಅಬಂಡೆನ್ಸಿ ಬಗ್ಗೆ ಏನು ಹೇಳಿದೆ ಇಲ್ಲಿ ನೋಡಿ. ಅವರು 3:1 ಅಂತ ಹೇಳಿದಾರಲ್ವಾ, ದಿಸ್ ಇಸ್ 3, ದಿಸ್ ಇಸ್ 1. ಈದರ್ ಅವರು ಆ ರೇಷಿಯೋನ ಕೊಡ್ಬೋದು ಅಥವಾ ನ್ಯಾಚುರಲ್ ಅಬಂಡೆನ್ಸಿದು ವ್ಯಾಲ್ಯೂಸನ್ನು ಕೂಡ ಕೊಡ್ಬೋದು. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಅವರು ಈಸಿ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಹೇಗೆ ಅಂತ ಹೇಳಿದ್ರೆ ಆವರೇಜ್ ಅಟಾಮಿಕ್ ಮಾಸ್ is equal to chlorine 35 ಎಷ್ಟು ಟೈಮ್ ಇದೆ, 3 plus they have taken the second isotope mass value 37, 1 time ಇದೆ and add these two, 3 plus 1 ಅಂತ ಹೇಳಿದ್ರೆ 4 ಆಯ್ತಾ. ಸೊ ಸಿಂಪ್ಲಿಫೈಡ್ ವರ್ಷನ್ 35 3s ಎಷ್ಟು, 5 3s are 15, 3 3s are 9 plus 1 10, so it is 105
ಪ್ಲಸ್ 37 ಓನ್ಲಿ ಡಿವೈಡೆಡ್ ಬೈ 4. ಈಗ ಆ್ಯಡ್ ಮಾಡಿ 7 + 5 ಅಂತ ಹೇಳಿದರೆ ಇಟ್ ಇಸ್ 12. 3ಗೆ ಆ್ಯಡ್ ಮಾಡ್ತಾರೆ ಬಿಕಮ್ಸ್ 4. 142 ಡಿವೈಡೆಡ್ ಬೈ 4 ವಿಚ್ ಇಸ್ ಈಕ್ವಲ್ ಟು 35.45. 35.45 ಯೂನಿಫೈಡ್ ಮಾಸ್. ಕರೆಕ್ಟಾ? ಅದನ್ನು ನಾವು 35.5 ದ ಪ್ರೀವಿಯಸ್ ನಂಬರ್ 5 ಇದ್ದಾಗ ಯು ಕ್ಯಾನ್ ರೌಂಡ್ ಇಟ್ ಆಫ್ ಟು 5 ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ಇಲ್ಲಿ. ನಾನು ಏನು ಮಾಡಿದೆ ಇಲ್ಲಿ ಆವ್ರೇಜನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಐ ಟೇಕನ್ ದ ಮಾಸ್ average atomic mass of chlorine 35 ತಗೊಂಡೆ, multiplied by its natural abundancy ratio, not the value, ratio ಕೊಟ್ಟರೆ ರೇಷಿಯೋನ ನೀವು ಅದರಲ್ಲಿ ಮಲ್ಟಿಪ್ಲೈ ಮಾಡ್ಬೋದು. ಅಗೈನ್ average atomic mass of another chlorine that is 37 ಅನ್ನ 1 ಇಂದ that is abundancy ratioದಿಂದ ಮಲ್ಟಿಪ್ಲೈ ಮಾಡ್ತೀರಾ. 3 into 1, 3 + 1 ಅನ್ನ 4 ಅಂತ ಹೇಳಿ ಆ್ಯಡ್ ಮಾಡ್ತೀರಾ. So you get the value of 142/4, that's nothing but 35.45 value ಸಿಗುತ್ತೆ. So you consider round off to 35.5. So 35.5 ಯುನಿಫೈಡ್ ಮಾಸ್ ಅನ್ನ ಎರಡು ಐಸೋಟೋಪಿಗೆ ನೀವು ಇವಾಗ ಕನ್ಸಿಡರ್ ಮಾಡ್ಬೋದು. ಯು ಡೋಂಟ್ ಹ್ಯಾವ್ ಟು ರೈಟ್ 37, ಯು ಡೋಂಟ್ ಹ್ಯಾವ್ ಟು ರೈಟ್ 35. ಇನ್ಸ್ಟೆಡ್ ವೆನ್ ಐ ಟಾಕ್ ಅಬೌಟ್ ಕ್ಲೋರಿನ್ ಎನಿವೇರ್ ಯು ಕ್ಯಾನ್ ಕನ್ಸಿಡರ್ ದಿ ಮಾಸ್ ಆಸ್ 35.5. ಆಯ್ತಾ? ಇವಾಗ ನಿಮಗೆ ಅರ್ಥ ಆಗಿರಬೇಕು ರೇಷಿಯೋ ಇನ್ ಟರ್ಮ್ಸ್ ಆಫ್ ರೇಷಿಯೋನಲ್ಲಿ ಅದು ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಹೇಳಿದ್ರೆ, ಒಂದು 4 ವಾಲ್ಯೂಮ್ನಲ್ಲಿ 3 ವಾಲ್ಯೂಮ್ ಅಷ್ಟು ಒಂದು ಐಸೋಟೋಪ್, 1 ವಾಲ್ಯೂಮ್ ಅಷ್ಟು ಅನದರ್ ಐಸೋಟೋಪ್. ಅದೇ ನೀವು 100 grams ಆಫ್ ಸಾಲ್ಟ್ ತಗೊಳ್ತೀರಾ ಅನ್ಕೊಳ್ಳಿ, ಆ 100 ಗ್ರಾಮ್ನಲ್ಲಿ 75 ಗ್ರಾಮ್ ಅಷ್ಟು 35 ಕ್ಲೋರಿನ್ ಇರುತ್ತೆ, 24 grams ಅಷ್ಟು 37 ಕ್ಲೋರಿನ್ ಇರುತ್ತೆ. ಸೊ ಈ ಒಂದು ಅಷ್ಟು ಎಷ್ಟು ಗ್ರಾಮ್ಸ್ ಇದೆ, you call that as natural abundancy percentage. Natural abundance. Natural ಆಗಿ out of 100 grams ನಲ್ಲಿ ಎಷ್ಟಿದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ. So it is the formula average atomic mass is equal to percentage of natural abundancy multiplied by atomic mass of chlorine 35 plus you have to sum it up. ಅದನ್ನ ಆ್ಯಡ್ ಮಾಡ್ತೀರಾ. ಪ್ಲಸ್ natural abundancy, percentage of natural abundancy multiplied by atomic mass of chlorine 37. ಇಲ್ಲಿ 35 ಜೊತೆ ನ್ಯಾಚುರಲ್ ಅಬಂಡೆನ್ಸಿ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡ್ತೀರಾ, ಇಲ್ಲಿ 35 ಜೊತೆ ಮಾಡ್ತೀರಾ. ಓಕೆ, ಸೊ ಇವಾಗ ಈ ಒಂದು ಫಾರ್ಮುಲಾ ಇಟ್ಕೊಂಡು ಮಾಡೋದಾದ್ರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ನ್ಯಾಚುರಲ್ ಅಬಂಡೆನ್ಸಿ ಎಷ್ಟಿದೆ? 75.76 ಇದೆಯಾ? ಸೊ ಇನ್ಸ್ಟೆಡ್ ಆಫ್ ರೈಟಿಂಗ್ 3 ನಾನೇನು ಬರ್ದೆ ಇಲ್ಲಿ average atomic mass is equal to natural abundancy. ಎಷ್ಟದು natural abundancy? 75 ಎಷ್ಟಿತ್ತು ಮಕ್ಕಳೇ? ವ್ಯಾಲ್ಯೂಸ್ ನೋಡಿ, 76 multiplied by what is the atomic mass of chlorine 35? It should be written here. Chlorine 35 of one isotope ಆಯ್ತಾ? ಆ್ಯಡ್ ಮಾಡಿ ಇವಾಗ ಇದನ್ನ ನ್ಯಾಚುರಲ್ ಅಬಂಡೆನ್ಸಿ ಆಫ್ ದ ಸೆಕೆಂಡ್ ಐಸೋಟೋಪ್ ಎಷ್ಟು? 24.24. ಎಷ್ಟು? 24.24. 24.24. multiplied by 37. Okay, so what is this? Natural abundance, percentage of natural abundance. Idu kuda percentage of natural abundance. Atomic mass of one chlorine 35, atomic mass of second chlorine 37. Ishtada nantara what you should do is
ರೇಷಿಯೋ ಫೈಂಡ್ ಔಟ್ ಮಾಡ್ತೀರಾ, ಆವ್ರೇಜ್ ತೆಗಿತೀರಾ. ಸೊ ಎಷ್ಟು ಪರ್ಸೆಂಟೇಜ್, ಟೋಟಲ್ ಎಷ್ಟು ಪರ್ಸೆಂಟೇಜ್ನಲ್ಲಿ ಇವ್ರು ಇರೋಂಥದ್ದು, ಇಫ್ ಯು ಟೇಕ್ ದಿ ಆವ್ರೇಜ್ ಇಟ್ ವಿಲ್ ಬಿ 100. 75.76, 24.24 ಅಂತ ಹೇಳಿದ್ರೆ ಔಟ್ ಆಫ್ 100 ಇದು ಇಷ್ಟರಲ್ಲಿದೆ, ಇದು ಇಷ್ಟರಲ್ಲಿದೆ. ಹಾಗಾದ್ರೆ 100ಗೆ ನೀವೇನು ಮಾಡ್ತೀರಾ, ಆವ್ರೇಜ್ ತೆಗಿತೀರಾ ಅಲ್ವಾ. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು 35.5 ಯೂನಿಫೈಡ್ ಮಾಸ್. ನೀವು ಕ್ಯಾಲ್ಕುಲೇಷನ್ನ ಮಾಡುವ ಅವಶ್ಯಕತೆ ಇಲ್ಲ, ಜಸ್ಟ್ ಯು ಹ್ಯಾವ್ ಟು ನೋ ದಿಸ್. ದ ಎಂಟೈರ್ ಫಾರ್ಮುಲಾ, ಈ ವೇಸ್ ಎಲ್ಲ ನೀವು ಎಲ್ಲಿ ಕಲಿತೀರಾ, ಹೈಯರ್ ಕ್ಲಾಸಸ್ನಲ್ಲಿ ಕಲಿತೀರಾ. ಸೊ ಇದೇ ಫಾರ್ಮುಲಾವನ್ನು ನಾನು ಆವಾಗಲೇ ಹೇಗೆ ಬರೆದಿದೆ, ಇನ್ಸ್ಟೆಡ್ ಆಫ್ ರೈಟಿಂಗ್ 74.76 ಐ ರೋಟ್ 3 multiplied by 35 plus instead of 24.24 I took 1 multiplied by 37 divide by, instead of taking 100 I took 4 because ನಾನು ಇಲ್ಲಿ ಆವ್ರೇಜ್ ಇದು ರೇಷಿಯೋ ತಗೊಂಡೆ 3 and 1, 3 plus 1 4 ಆಗಿರುತ್ತೆ. ಸೊ ದಿಸ್ ಇಸ್ how I considered in the previous formula. That's it. ಐ ಹೋಪ್ ಆವ್ರೇಜ್ ಅಟಾಮಿಕ್ ಮಾಸ್ ಅಂತ ಹೇಳಿದ್ರೆ ಗೊತ್ತಾಯ್ತು ನಿಮಗೆ. ಪರ್ಸೆಂಟೇಜ್ ನ್ಯಾಚುರಲ್ ಅಬಂಡೆನ್ಸ್ ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ನಮ್ಮ ಅರ್ತ್ ಕ್ರಸ್ಟ್ನಲ್ಲಿ ಎಷ್ಟು ಅವೈಲಬಲ್ ಇದೆ ಔಟ್ ಆಫ್ 100 grams. ಅಂದರೆ ನೀವು ತುಂಬ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ, ಎಂಟೈರ್ ಅರ್ತಿಗೆ ಹೋಗ್ಬಿಟ್ಟು ಅರ್ತ್ ಕ್ರಸ್ಟ್ನ ಡಿಗ್ ಮಾಡಿ ಇಲ್ಲಿಷ್ಟಿದೆ ಹಾಗೆ ತಗೊಳಕ್ಕಾಗಲ್ಲ. 100 grams ಇದೊಂದು ಕ್ಲೋರಿನ್ ಸ್ಯಾಂಪಲ್, ಒಂದು ಟೋಟಲ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ. ಆ 100 grams ಆಫ್ ಕ್ಲೋರಿನ್ ಸ್ಯಾಂಪಲ್ನಲ್ಲಿ ಎಷ್ಟು ಗ್ರಾಮ್ಸ್ ಆಫ್ 35 ಕ್ಲೋರಿನ್ ಇದೆ, ಎಷ್ಟು ಗ್ರಾಮ್ಸ್ ಆಫ್ 37 ಕ್ಲೋರಿನ್ ಇದೆ, ಇದನ್ನೇ ನಾವು ಪರ್ಸೆಂಟೇಜ್ ನ್ಯಾಚುರಲ್ ಅಬಂಡೆನ್ಸಿ ಅಂತ ಹೇಳಿ ಕರೆಯುವಂಥದ್ದು. ಅರ್ಥ ಆಯ್ತಾ? ಹೀಗೆ ಆವ್ರೇಜ್ ಅಟಾಮಿಕ್ ಮಾಸನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಇದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ಕ್ವೆಶನ್ಸನ್ನು ಇನ್ ಟೆಕ್ಸ್ಟ್ ಅಥವಾ ಎಕ್ಸಸೈಸ್ನಲ್ಲಿ ನೀವು ಕಂಡಿರ್ಬೋದು. ದೇರ್ ವಿ ವಿಲ್ ಸಾಲ್ವ್ ಇಟ್. ನೆಕ್ಸ್ಟ್, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಸೋಟೋಪ್? ಆಸ್ ಐ ಟೋಲ್ಡ್ ಯು, ಅವುಗಳಿಗೆ ಯಾವುದು ಡಿಫ್ರೆನ್ಸ್ ಇದೆ? ಡಿಫ್ರೆಂಟ್ ಆಟಮ್ಸ್ ಅಲ್ಲ ಅವುಗಳು. ಐಸೋಟೋಪ್ಸ್ ಆರ್ ದ ಡಿಫ್ರೆಂಟ್, ಓಕೆ, ಸೇಮ್ ಯಾವುದಿದೆ? ಅಟಾಮಿಕ್ ನಂಬರ್. ಆಸ್ ಐ ಟೋಲ್ಡ್ ಯು, ದೇ ಹ್ಯಾವ್ ಸೇಮ್ ಅಟಾಮಿಕ್ ನಂಬರ್, ಡಿಫ್ರೆಂಟ್ ಮಾಸ್. ಡಿಫ್ರೆಂಟ್ ಮಾಸ್ ಇದ್ದಾಗ ಅದೇನಾಯ್ತು? ಡಿಫ್ರೆಂಟ್ ಆಟಮ್ಸ್ ಆಯ್ತು. ಸೊ ಐಸೋಟೋಪ್ಸ್ ಆರ್ ಡಿಫ್ರೆಂಟ್ ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ ಆಯ್ತು. ಐಸೋಟೋಪ್ಸ್ ಹ್ಯಾವ್ ಸೇಮ್ ನಂಬರ್ ಆಫ್ electrons and protons. Protons are equal to electrons, but ಯಾವುದು ಡಿಫ್ರೆಂಟ್ ಇರಬೇಕು ಅಲ್ಲಿ? ನ್ಯೂಟ್ರಾನ್ಸ್ ಡಿಫ್ರೆಂಟ್ ಇರಬೇಕು. ಐಸೋಟೋಪ್ಸ್ನಲ್ಲಿ ಸೇಮ್ ಇಲೆಕ್ಟ್ರಾನ್ಸ್ ಇರೋದ್ರಿಂದ ಕೆಮಿಕಲ್ ಪ್ರಾಪರ್ಟೀಸ್ಗಳು ಏನಾಗಿರಬೇಕು? ಸೇಮ್ ಇರಬೇಕು. ನೆಕ್ಸ್ಟ್, ಅಪ್ಲಿಕೇಶನ್ ಆಫ್ ಐಸೋಟೋಪ್ಸ್ ಬಂದಾಗ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಪ್ಲಿಕೇಶನ್ ಪಾರ್ಟ್ನಲ್ಲಿ ಯುರೇನಿಯಂ ಐಸೋಟೋಪನ್ನು ಫ್ಯೂಯಲ್ ಅಂಡ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಆಗಿ ಯೂಸ್ ಮಾಡ್ತಾರೆ. ಸೊ ಫ್ಯೂಯಲ್ ಆಗಿ ಯೂಸ್ ಮಾಡ್ತಾರೆ. ಯುರೇನಿಯಂ ಹ್ಯಾಸ್ ವೆರಿ ವೆರಿ ಎಂತ ಹೇಳ್ಬೋದು, ಒಂದು ಸ್ಟ್ರಾಟಜಿಕ್ ಮೆಟಲ್. ಇಟ್ ಈಸ್ ವೆರಿ ಕಾಸ್ಟ್ಲಿ ಆರ್ ಎಕ್ಸ್ಪೆನ್ಸಿವ್ ಮೆಟಲ್ ಆಗಿರುತ್ತೆ. ಆ್ಯಸ್ ಇಟ್ ಹ್ಯಾಸ್ ಹೈ ಏನು ಹೇಳ್ತೀವಿ ನಾವು, ಅಪ್ಲಿಕೇಶನ್ ಇನ್ ನಮ್ಮ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ನಲ್ಲಿ. ಓಪನ್ ಹೇಮರ್ ರೀಸೆಂಟಾಗಿ ಒಂದು ಮೂವಿ ರಿಲೀಸ್ ಆಗಿದೆ. ಸೊ ಅಲ್ಲಿ ನೀವು ನೋಡ್ತೀರಾ ದ ಅಪ್ಲಿಕೇಶನ್ ಆಫ್ ಯುರೇನಿಯಂ ನ್ಯೂಕ್ಲಿಯರ್ ಬಾಂಬ್ ಎಕ್ಸ್ಪ್ಲೋಷನಲ್ಲಿ ಹೇಗಾಗಿತ್ತು ಅಂತ ಹೇಳಿ. ಐಸೋಟೋಪ್ ಆಫ್ ಕೊಬಾಲ್ಟನ್ನ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ಗೆ ಯೂಸ್ ಮಾಡ್ತಾರೆ. ಕೊಬಾಲ್ಟನ್ನ CO, ಅದರದ್ದು C70, ಮಾಸ್ ಆಫ್ ಕೊಬಾಲ್ಟ್ ಹ್ಯಾವಿಂಗ್ 70, ಇದನ್ನು ನಾವು ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಯೂಸ್ ಮಾಡ್ತಾರೆ. ಜೊತೆಗೆ ಐಸೋಟೋಪ್ ಆಫ್ ಅಯೋಡಿನ್ ಇಸ್ ಯೂಸ್ಡ್ ಇನ್ ಗಾಯ್ಟರ್. ಗಾಯ್ಟರ್ನಲ್ಲಿ ಇಟ್ ಹ್ಯಾಸ್ ಅಪ್ಲಿಕೇಶನ್. ಸೊ ರೇಡಿಯೋ ಐಸೋಟೋಪ್ಸ್ ಅಂತ ಹೇಳಿದ್ರೆ ಏನು? ಐಸೋಟೋಪ್ಸ್ ಕುಡ್ ಬಿ Cl37, ಇದೊಂದು ಐಸೋಟೋಪ್ ಆಯ್ತಾ. ಕಾರ್ಬನ್ 14 ಅಥವಾ ಕಾರ್ಬನ್ 12, ಇವುಗಳಲ್ಲಿ ಯಾವುದಾದ್ರೂ ಒಂದು ಐಸೋಟೋಪ್ ಇಫ್ ಇಟ್ ಇಸ್ ಎಮಿಟಿಂಗ್ ರೇಡಿಯೇಷನ್ಸ್ ಅಂತ ಹೇಳಿದ್ರೆ, ರೇಡಿಯೇಷನ್ಸ್ ಆರ್ ನಥಿಂಗ್ ಬಟ್ ಈದರ್ ಪ್ರೋಟಾನ್ಸ್ ಆರ್ ನ್ಯೂಟ್ರಾನ್ಸ್ಗಳು ಮಾಸ್ ಆಗಿ ಹೋಗಲ್ಲ, ಬಟ್ ಒಂದು ಫಾರ್ಮ್ ಆಫ್ ಎನರ್ಜಿ ರೇಡಿಯೇಷನ್ ಆಗಿ ಹೋಗುತ್ತೆ, ವಿಚ್ ಯು ಕೆನಾಟ್ ಸಿ, ಬಟ್ ದೇ ವೆರಿ ವೆರಿ ಪವರ್ಫುಲ್. ಇಫ್ inside this atom protons and neutrons are not stable, existing extra, and they want to go away from the atom in the form of radiation. Yava radiations could be alpha, beta or gamma, and such isotopes are called as radioactive isotopes, or in shortcut nalli radio isotopes anta heli ನಾವು ಕರಿತೇವೆ ಆಯ್ತಾ. ಅಪ್ಲಿಕೇಶನ್ಸ್ ಏನು ರೇಡಿಯೋ ಐಸೋಟೋಪ್? ಇದು I131 ಅಯೋಡಿನ್ 131 ಅಂತ ಹೇಳಿದ್ರೆ ಇಲ್ಲಿ ಯಾವ ಐಸೋಟೋಪ್ ತಗೊಂಡಿದ್ದಾರೆ ಅವರು? ಡಿಫ್ರೆಂಟ್ ಐಸೋಟೋಪ್ನಲ್ಲಿ ಅಯೋಡಿನ್ ಹ್ಯಾವಿಂಗ್ ದ ಮಾಸ್ ಆಫ್ 131 ಇಸ್ ಯೂಸ್ ಟು ಚೆಕ್ ದ ವರ್ಕಿಂಗ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್. ಅಲ್ಲಿ ರೇಡಿಯೋ ಐಸೋಟೋಪ್ ತಗೊಳ್ತಾರೆ ಅವರು. ಫಾಸ್ಫರಸ್ 32
ಫಾಸ್ಫರಸ್ದು ಮಾಸ್ ಇಸ್ 31, ಫಾಸ್ಫರಸ್ 32 ಅಂತ ಹೇಳುವ ಐಸೋಟೋಪನ್ನು ಅಗ್ರಿಕಲ್ಚರಲ್ ಫೀಲ್ಡ್ನಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಯುರೇನಿಯಂ U35 ಅದು ಹೇಗೆ ಯೂಸ್ ಆಗುತ್ತೆ ಅಂತ ಹೇಳುವಂಥದ್ದು ಇಸ್ ನಾಟ್ ದ ಸ್ಕೋಪ್ ಆಫ್ ಟೆಕ್ಸ್ಟ್ ಬುಕ್. ಇದನ್ನ ಯೂಸ್ ಮಾಡ್ತಾರೆ ಸ್ಪೆಸಿಫಿಕಲಿ ಫರ್ಟಿಲೈಸರ್ಸ್ನಲ್ಲಿ. ಯುರೇನಿಯಂ ನೋಡಿ, ಇಲ್ಲಿ ಫಾಸ್ಫರಸ್ 32 ಅಂತ ಹೇಳುವಂಥದ್ದು ಹಲವಾರು ಫರ್ಟಿಲೈಸರ್ಸ್ನಲ್ಲಿ ಫಾಸ್ಫರಸ್ ಇದೆ. ಹೇಗೆ ಈ ಫಾಸ್ಫರಸ್ 32 ಕ್ಯಾನ್ ಎನ್ಹ್ಯಾನ್ಸ್ ದ ಗ್ರೋತ್ ಆಫ್ ದ ಪ್ಲಾಂಟ್ ಅಂತ ಹೇಳೋದ್ರಲ್ಲಿ ಅವರು ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ ವರ್ಕ್ ಮಾಡ್ತಾರೆ. ಸೊ ಯುರೇನಿಯಂ 235 ಹೌ ಇಟ್ ಇಸ್ ಅಂಡರ್ಗೋಯಿಂಗ್ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ಸ್ ಅಂತ ಹೇಳುವಂಥದ್ದು ಕೂಡ ನಾವು ಕಲಿಬಹುದು. ಕರೆಕ್ಟ್. ಅಪ್ಲಿಕೇಶನ್ಸ್ ಆಗಿ ಕಂಟಿನ್ಯೂ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಕಾರ್ಬನ್ 14 ಅಂತ ಹೇಳುವಂಥದ್ದು ಇಸ್ ಯೂಸ್ ಟು ಡಿಟರ್ಮೈನ್ ದಿ ಏಜ್ ಆಫ್ ಸ್ಪೆಸಿಮೆನ್ಸ್ ಆಫ್ ವುಡ್ ಆರ್ ಆನಿಮಲ್ origin that have died or perished long ago, and this technique is called as carbon dating. Now ಹೇಗೆ ಕಂಡುಹಿಡಿತೀರಾ ಮೇಡಮ್ ಅಂತ ಹೇಳಿದ್ರೆ, this isotopes are still existing though it is ಎಷ್ಟು ಒಂದು 15,000 20,000 100 ವರ್ಷ ಹಳೇದಾಗಿದ್ರು ಕೂಡ ಆ 100 ವರ್ಷ ಹಳೇದ್ರಲ್ಲಿ ಕಾರ್ಬನ್ 14 ಇವಾಗಲೂ ಕೂಡ ಎಕ್ಸಿಸ್ಟ್ ಆಗುತ್ತೆ. ಅದು ಎಷ್ಟು ಪ್ರಮಾಣದಲ್ಲಿ ಎಕ್ಸಿಸ್ಟ್ ಆಗಿದೆ ಈ ಟೈಮ್ನಲ್ಲಿ, ಹೌ ಮಚ್ ಕ್ವಾಂಟಿಟಿ ಆಫ್ ಕಾರ್ಬನ್ 14 is still present in those ಓಲ್ಡ್ ಏಜ್ ಏನು ಹೇಳ್ಬೋದು ನಾವು, ಒಂದು ಓಲ್ಡ್ ತುಂಬ ಪಳಿ ಉಳಿಕೆಗಳು ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತೇವೆ. ಸೊ ಅದೇ ಥರ ನಾವು ಸ್ಪೆಸಿಮೆನ್ಸ್ಗಳಾಗಿರ್ಬೋದು, ಕೆಲವೊಂದು ಬೋನ್ ಇದು ಸ್ಪೆಸಿಮೆನ್ಸ್, ವುಡ್ ಇದು ಸ್ಪೆಸಿಮೆನ್ಸ್ ಆಗಿರ್ಬೋದು, ಅವುಗಳೊಳಗಡೆ ಎಷ್ಟು ಕ್ವಾಂಟಿಟಿನಲ್ಲಿ ಕಾರ್ಬನ್ 14 ಇದೆ ಅಂತ ಹೇಳೋದ್ರದ್ದು ಬೇಸಿಸ್ ಮೇಲೆ, ಬಿಕಾಸ್ ಕಾರ್ಬನ್ 14 ಇವಾಗ ಇಷ್ಟಿದೆ ಅಂತ ಹೇಳಿದ್ರೆ ಅವುಗಳ ಹಾಫ್ ಲೈಫ್ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಬರುತ್ತೆ, ಅಬೌಟ್ ವಿಚ್ ಯು ವಿಲ್ ಲರ್ನ್ ಇನ್ ನ್ಯೂಕ್ಲಿಯರ್ ಫಿಸಿಕ್ಸ್ ಆರ್ ನ್ಯೂಕ್ಲಿಯರ್ ಕೆಮಿಸ್ಟ್ರಿ. ಆ ಥರ ಅದನ್ನು ಒಂದು ಕಾನ್ಸಂಟ್ರೇಷನ್ ಇಟ್ಕೊಂಡು ಇದು ಎಷ್ಟು ವರ್ಷ ಹಳೇದಾಗಿರಬಹುದು ಈ ಸ್ಪೆಸಿಮೆನ್ ಒಳಗಡೆ ಇಷ್ಟೇ ಇದೆ ಕಾರ್ಬನ್ 14 ಅಂದರೆ ಇದು ಇಷ್ಟಿದೆ ಅಂತ ಹೇಳಿದ್ರೆ ಅದು ಮೊದಲು ಎಷ್ಟಿತ್ತು ಅಂತ ಹೇಳೋ ಅಭಿಪ್ರಾಯದ ಬೇಸಿಸ್ ಮೇಲೆ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಏಜ್. ಆಯ್ತಾ. ರೇಡಿಯೋ ಆಕ್ಟಿವ್ ಸೋಡಿಯಂ N24, ನಿಮಗೆ ಗೊತ್ತಿದೆ ಸೋಡಿಯಂ ಹ್ಯಾಸ್ ಅ ಮಾಸ್ ಆಫ್ 21. ಸೊ 24 ಅಂತ ಹೇಳುವ ಐಸೋಟೋಪನ್ನು ಎಕ್ಸಾಮಿನಿಂಗ್ ದ ಸರ್ಕ್ಯುಲೇಷನ್ ಆಫ್ ಬ್ಲಡ್ ಇನ್ ದ ಬಾಡಿಗೆ ಯೂಸ್ ಮಾಡ್ತಾರೆ. ನಮ್ಮ ಬಾಡಿ ಒಳಗಡೆ ಸೋಡಿಯಂ ಕಂಟೆಂಟ್ ಆಬ್ವಿಯಸ್ಲಿ ಇದೆ ಅಲ್ವಾ, ಬಟ್ ಯಾವ ಸೋಡಿಯಂ ಅದು? ಸೋಡಿಯಂ ಹ್ಯಾಸ್ ಅ ಅಟಾಮಿಕ್ ನಂಬರ್ ಆಫ್ 11, ಮಾಸ್ ನಂಬರ್ ಆಫ್ 11 + 12 23. ಸೊ 23 ಅಂತ ಹೇಳುವಂಥದ್ದು ಮಾಸ್ ಆಫ್ ಸೋಡಿಯಂ, ಕರೆಕ್ಟ್ ಅಲ್ವಾ? ಆದರೆ 24 ಅಂತ ಹೇಳುವ ಸೋಡಿಯಂ ಐಸೋಟೋಪನ್ನು ವಿ ಯೂಸ್ ಇಟ್ ಇನ್ ಎಕ್ಸಾಮಿನಿಂಗ್ ದ ಸರ್ಕ್ಯುಲೇಷನ್ ಆಫ್ ಬ್ಲಡ್ ಇನ್ ಅ ಬಾಡಿ. Cobalt C60 ನಾನು ಆಲ್ರೆಡಿ ಹೇಳಿದ್ದೀನಿ, ಇಟ್ ರಿಲೀಸಸ್ ಗಾಮಾ ರೇಡಿಯೇಷನ್ಸ್ ಆ್ಯಂಡ್ ದೀಸ್ ಆರ್ ಕ್ವೈಟ್ ಎಫೆಕ್ಟಿವ್ ಇನ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಗಾಮಾ ರೇಡಿಯೇಷನ್ಸ್ ವಿಲ್ ಕಿಲ್ ದ ಸೆಲ್ಸ್ ವಿಚ್ ಕಾಸಸ್ ಕ್ಯಾನ್ಸರ್. ಹಾಗಾಗಿ ವಿ ಯೂಸ್ ದ್ಯಾಟ್ ಐಸೋಟೋಪ್ ಅಂತ ಹೇಳಿ. ಇಟ್ ಮೈಟ್ ಹಾರ್ಮ್ ದಿ ಅದರ್ ಪಾರ್ಟ್ಸ್, ಇಟ್ ಮೈಟ್ ಮ್ಯೂಟೇಟ್ ಯುವರ್ ಜೀನ್ ಆಸ್ ವೆಲ್, ಬಟ್ ಯಾ. ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ನಲ್ಲಿ ಬರುವಂತಹ ರೇಡಿಯೇಷನ್ ಥೆರಪಿ ಇಸ್ ಆಲ್ವೇಸ್ ಹ್ಯಾವಿಂಗ್ ಸೈಡ್ ಎಫೆಕ್ಟ್ಸ್. So let's not dig more into it. Next, go for the one more interesting concept called as isobar. Isobar nalli mass same irutte, but number of protons, that is the atom itself, is different. Example is calcium and argon. Aita? Argon is 18, but mass number is 40. Calcium is 20, mass number is 40. Illi yavdu same ide makle? Mass number of both calcium and argon is same, but what is different? The proton number, atomic number. So Z value is different, mass is same ಆಗಿರುತ್ತೆ. So only we say ಇವುಗಳಿಗೆ ಈ ಪ್ರೋಟಾನ್ ಡಿಫ್ರೆಂಟ್ ಇದೆ ಅಂತ ಹೇಳಿದ್ರೆ protons different ಇದೆ. If protons are different, so I'll write here, ಕ್ಯಾಲ್ಕುಲೇಟ್ ಮಾಡಬೇಕಲ್ವ ನಾವು ಯಾವುದು ಡಿಫ್ರೆನ್ಸ್ ಇದೆ ಯಾವುದು ಸೇಮ್ ಇದೆ ಅಂತ ಹೇಳಿ. ಕ್ಯಾಲ್ಸಿಯಂ ಇದೆ, ಆರ್ಗಾನ್ ಇದೆ. ಓಕೆ, ಕ್ಯಾಲ್ಸಿಯಂ 40 and here 20, argon 40 and 80. ಹೇಳಿ ನನಗೆ ಇಲ್ಲಿ ಯಾವ್ದು ಸೇಮ್ ಇದೆ ಯಾವ್ದು ಡಿಫ್ರೆಂಟ್ ಇದೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ? ಎ ಇಸ್ ಈಕ್ವಲ್ ಟು ಪಿ ಪ್ಲಸ್ ಎನ್. ವ್ಯಾಲ್ಯೂ ಆಫ್ ಎ ಇಸ್ 40, ಪಿ ಇಸ್ 20 ಪ್ಲಸ್ ನ್ಯೂಟ್ರಾನ್ ವ್ಯಾಲ್ಯೂ ನಿಮಗೆ ಗೊತ್ತಿಲ್ಲ ಇಲ್ಲಿ. Neutron value is going to be 20. Neutron value ಎಷ್ಟು? 20 ಇದೆ. ಇಲ್ಲಿ ಹೇಳಿ A is equal to 40
The value of A is 40 ಅಲ್ವಾ? ಹಾಗಾಗಿ 40, 18, this is 18 plus ನ್ಯೂಟ್ರಾನ್ ಆಗಿರುತ್ತೆ. ವಿಸಿಬಲ್ ಇದೆ ಅಲ್ವಾ ಇವಾಗ? ಓಕೆ, ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ನ್ಯೂಟ್ರಾನ್ ಹಿಯರ್? -40 minus 18. -22. The value of neutron here is 22. Neutron same ಇದೆಯಾ ಇಲ್ಲಿ? ನ್ಯೂಟ್ರಾನ್ ಕೂಡ ಡಿಫ್ರೆಂಟ್ ಇದೆ. ಪ್ರೋಟಾನ್ ಸೇಮ್ ಇದೆಯಾ? ಪ್ರೋಟಾನ್ ಕೂಡ ಡಿಫ್ರೆಂಟ್ ಇದೆ. ಸೊ ಪ್ರೋಟಾನ್ ಎಷ್ಟಿದೆ ಇಲ್ಲಿ? 20. ನ್ಯೂಟ್ರಾನ್ ಎಷ್ಟಿದೆ ಇಲ್ಲಿ? 20. ಇಲ್ಲಿ ಪ್ರೋಟಾನ್ ಎಷ್ಟಿದೆ? 18. ಆ್ಯಂಡ್ ಇಲ್ಲಿ ನ್ಯೂಟ್ರಾನ್ ಎಷ್ಟಿದೆ? 22. ಎರಡೂ ವೇರಿ ಆಗುತ್ತೆ. ಬಟ್ ಟೋಟಲ್ ಸಮ್ ಬಂದ್ಬಿಟ್ಟು 40. ಇಲ್ಲೂ ಕೂಡ ಟೋಟಲ್ ಸಮ್ ಬಂದ್ಬಿಟ್ಟು 40. ಓನ್ಲಿ ದ ವ್ಯಾಲ್ಯೂ ಆಫ್ ಎ ಇಸ್ ಈಕ್ವಲ್. ಎರಡೂ ಕಡೆ ಕೂಡ ವ್ಯಾಲ್ಯೂ ಆಫ್ ಎ ಏನಿದೆ ಸೇಮ್ ಇರುತ್ತೆ. ಬಟ್ ಯಾವುದು ಡಿಫ್ರೆನ್ಸ್ ಇರುತ್ತೆ ಇಲ್ಲಿ? ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ಸ್ ವ್ಯಾಲ್ಯೂ ಏನಾಗಿರುತ್ತೆ? ಡಿಫ್ರೆಂಟ್ ಇರುತ್ತೆ. ಹಾಗಾಗಿ ಅದ್ರದ್ದು ಕೌಂಟ್ ಆಚೆ ಈಚೆ ಡಿಫರ್ ಇದ್ರೂ ಕೂಡ ದೇ ಶೋ ಸೇಮ್ ಅಟಾಮಿಕ್ ನಂಬರ್. ಸೊ ಸೇಮ್ ಅಟಾಮಿಕ್ ನಂಬರ್ ಬಂದಾಗ ಇಲ್ಲಿ ಎಲ್ಲ ಪ್ರಾಪರ್ಟೀಸ್ ಸೇಮ್ ಡಿಫ್ರೆಂಟ್ ಇರುತ್ತೆ. ಬಿಕಾಸ್ ಪ್ರೋಟಾನ್ ಡಿಫ್ರೆಂಟ್ ಇದೆ ಅಂತ ಹೇಳಿದ್ರೆ ಇಲೆಕ್ಟ್ರಾನ್ಸ್ಗಳೇನಾಗಿರಬೇಕು? ಡಿಫ್ರೆಂಟ್ ಇರಬೇಕು. ಇಲೆಕ್ಟ್ರಾನ್ ಡಿಫ್ರೆಂಟ್ ಇದೆ ಅಂತ ಹೇಳಿದ್ರೆ ಕೆಮಿಕಲ್ ಪ್ರಾಪರ್ಟಿ ಕೂಡ ಡಿಫರ್ ಇರಬೇಕು ಅಲ್ವಾ? ಕೆಮಿಕಲ್ ಪ್ರಾಪರ್ಟಿ ಏನಾಗಿರಬೇಕು? ಡಿಫ್ರೆಂಟ್ ಇರಬೇಕು. ಅದು ಸೇಮ್ ಇರಲಿಕ್ಕೆ ಸಾಧ್ಯ ಇಲ್ಲ. ಕೆಮಿಕಲ್ ಪ್ರಾಪರ್ಟಿ ಶುಡ್ ಬಿ ಡಿಫ್ರೆಂಟ್. ಫಿಸಿಕಲ್ ಪ್ರಾಪರ್ಟಿನಲ್ಲಿ ವೆಯ್ಟ್ ಏನಾಗಿರುತ್ತೆ? ಸೇಮ್ ಇರುತ್ತೆ. ಬಟ್ ದ ಅದರ್ ಫಿಸಿಕಲ್ ಪ್ರಾಪರ್ಟೀಸ್ ನೋ, ದೇ ಆರ್ ನಾಟ್ ಸೇಮ್. ಸೊ ಹೌ ಡು ಯು ಡಿಫೈನ್ ನೌ ಐಸೋಬಾರ್? ಡಿಫ್ರೆಂಟ್ ಎಲಿಮೆಂಟ್. ದೀಸ್ ಆರ್ ಡಿಫ್ರೆಂಟ್ ಎಲಿಮೆಂಟ್. ಯಾಕೆ? Calcium and argons are entirely different. Their size, their mass, electronic arrangement, everything is different. So it is the atom of same element alla, atom of different element having the same mass number but different atomic number. Atomic number here is 20, here is 18. So same mass number irutte but different atomic numbers irutte. Such different atoms anna which are having the same mass number are called as isobar. ಅವುಗಳನ್ನ ಏನು ಅಂತ ಹೇಳಿ ಕರೀತೀರಾ? ಐಸೋಬಾರ್ ಅಂತ ಹೇಳಿ ಕರೀತೀರಾ. ಐಸೋಬಾರ್ represent different elements, have the same mass number but different atomic number, differ in their number of electrons, protons, neutrons. ಅಲ್ವಾ? ಇಲ್ಲೂ ಕೂಡ ಕಂಡಿಡಿದ್ವಿ ಇಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಹೇಗೆ ಡಿಫರ್ ಆಗುತ್ತೆ ಅಂತ ಹೇಳಿ. ಬಿಕಾಸ್ ಇಲ್ಲಿ ನಾನು ಇವಾಗ ಇಲೆಕ್ಟ್ರಾನ್ಸ್ ಹೇಳ್ತೀನಿ ಅಂತ ಹೇಳಿದ್ರೆ ವಾಟ್ ಇಸ್ ದಿ ಎಲೆಕ್ಟ್ರಾನ್ ಕೌಂಟ್? ದಟ್ ಇಸ್ ಈಕ್ವಲ್ ಟು ಪ್ರೋಟಾನ್ ಕೌಂಟ್ ಓನ್ಲಿ 20. ವಾಟ್ ಅಬೌಟ್ ಹಿಯರ್? ವಾಟ್ ಇಸ್ ದಿ ಎಲೆಕ್ಟ್ರಾನ್ ಕೌಂಟ್? 18. Electron count is 18. So you should agree that it has different electrons, different protons and different neutrons. However, the sum of proton and neutron is same. Alva? Isobar different both. Illi nodi, physical and chemical properties. Now you cannot say, madam, the total number is 40 only, no? So physical property should be the same. No. Weight is same. I agree. But apart from weight, the rest of the physical properties will change. Yaake change agute? Because proton is changing. And the total arrangement is different. Total, the way they attract, the way they form a molecular bonding, it all depends on the electrons present. If physical property anta heli bandaga, melting point, boiling point, melting point, boiling point anta heli bandaga, attraction matters. How strong they are between the atoms. Ali electrons play a role. So those are different anta helidmele. Obviously, different physical property, different chemical property, everything is different except the atomic mass number. Atomic mass number. So I hope you have understood about the concept. So what did we learn today? We learned about isotopes. Ade tara isobar. Isotopes ge example chlorine. Mass number of chlorine will be 35, 37, but 17 and 17 irutte. Atomic number bandu isobarige calcium, argon on the example. Onde pair of example inpitkolli. Later you can learn higher different examples. 40 and 40. So illi mass same irutte.
ಇಲ್ಲಿ ಮಾಸ್ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ಅಟಾಮಿಕ್ ನಂಬರ್ ಸೇಮ್ ಆಗಿರುತ್ತೆ, ಇಲ್ಲಿ ಮಾಸ್ ನಂಬರ್ ಸೇಮ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಸೇಮ್ ಆಗಿರುವ ಮಾಸ್ ನಂಬರಿಂದ ಕೆಮಿಕಲ್ ಪ್ರಾಪರ್ಟೀಸ್ ಎಲ್ಲ ಸೇಮ್ ಇರುತ್ತೆ, ಓನ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ವಿಲ್ ಡಿಫರ್ ಇಯರ್. ಇಲ್ಲಿ ಫಿಸಿಕಲು ಕೆಮಿಕಲು ಎಲ್ಲ ಪ್ರಾಪರ್ಟೀಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಇಲೆಕ್ಟ್ರಾನಿಕ್ ಅರೇಂಜ್ಮೆಂಟ್ ಸೇಮ್ ಆಗಿರುತ್ತೆ ಆನ್ ಬೋತ್ ದಿ ಐಸೋಟೋಪ್ಸ್ ಬಿಕಾಸ್ ಇಟ್ ಹ್ಯಾಸ್ ಸೇಮ್ ಅಟಾಮಿಕ್ ನಂಬರ್. ಇಲೆಕ್ಟ್ರಾನಿಕ್ ಅರೇಂಜ್ಮೆಂಟ್ಸ್ ಆರ್ ಎಂಟೈರ್ಲಿ ಡಿಫ್ರೆಂಟ್. ಹಾಗಾಗಿ ಅಗೇನ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆರ್ ನಾಟ್ ಸೇಮ್. So that's about the isotopes and isobar. So we have learned about radioactive isotope. ಕೆಲವೊಂದು radioactive isobar ಕೂಡ ಇದೆ out of your textbook scope. So let's focus on ಈ radioactive isotope ಕೂಡ ತುಂಬಾ ಅವರು ಮೆನ್ಷನ್ ಮಾಡಿಲ್ಲ. ಯಾವುದಾದ್ರೂ 2-3 applications ನ ನೀವು ಕಲ್ತ್ರೆ ಸಾಕು. So in the next class, let's discuss about in-text and exercise questions. We're almost about to finish the entire Yatharth patch content, left with only 2 more classes. So all the best. Hope all the videos were useful for you. ನಿಮಗೇನಾದರೂ ಡೌಟ್ಸ್ ಇದೆ ಈ ಕಾನ್ಸೆಪ್ಟ್ಗಳಲ್ಲಿ ಅಂತ ಹೇಳಿದ್ರೆ ಡೂ ಕಮೆಂಟ್ ಆನ್ ದ ವಿಡಿಯೋ. ಕೆಳಗಡೆ ನಿಮ್ಮ ಕನ್ಸರ್ನ್ಸ್ನ ಥ್ರೂ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಸೊ ಅಂಟಿಲ್ ಐ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.